morning, children. Myself, Ramamani from Dodalpara High School. In my previous class, I already explained the 3 paragraphs of the lesson, The Enchanted Pool. Today in this class, the remaining part I am going to explain this lesson to you. We'll see from the 4th paragraph. In the beginning, I am going to read the lesson first. Then I am going to explain to you. Again, the warning voice was heard. Answer my questions before you drink the water. This pool is mine. If you disobey me, you will follow your brothers. Arjuna became very angry. He cried, "Who are you? Come and stand up to me, and I'll kill you." He shot sharp arrows in the direction of the voice. The invisible being laughed in scorn and said, "Your arrows can't touch me." Arjuna wanted to destroy this unseen foe. But first he had to quench his terrible thirst, so he drank the water and also fell down dead. Look here, children. You know very well about this lesson. In the previously Yudhishthira sent Nakula to see the water, so to see the pool is there here. ಇಲ್ಲೇ ಎಲ್ಲಾರು ಹತ್ತಿರದಲ್ಲಿ ಪೂಲ್ ಇದೆಯಾ ಅಂತ ಹೇಳಿ ನೋಡು ಅಂತ ಹೇಳಿ ಯುಧಿಷ್ಠಿರ ಮೊದಲನೇದಾಗಿ ನಕುಲನ ಕಳಿಸ್ಕೊಡ್ತಾನೆ. ಅದಾದ ನಂತರ ಯಾವಾಗ ನಕುಲ ರಿಟರ್ನ್ ಬರೋದಿಲ್ಲ, ನೆಕ್ಸ್ಟ್ ಅವನು ಏನ್ ಮಾಡ್ತಾನೆ, ಸಹದೇವನ ಕಳಿಸ್ಕೊಡ್ತಾನೆ. when Nakula and Sahadeva, they both not yet returned, that time Yudhishthira sent to Arjuna to see what had happened for his brothers. ಏನಾಗಿದೆ ನೋಡು ಅಂತ ಹೇಳಿ ಅವ್ರಿಗೆ ಇಬ್ರು ಬ್ರದರ್ಸ್ ಏನಾಗಿದೆ ನೋಡು ಅಂತ ಹೇಳಿ ಯುಧಿಷ್ಠಿರ ಏನ್ ಮಾಡ್ತಾನೆ, ಥರ್ಡ್ಲಿ he sent to ಅರ್ಜುನ, ಮೂರನೇದಾಗಿ ಅರ್ಜುನನ ಕಳಿಸ್ಕೊಡ್ತಾನೆ. ಸೊ ಅರ್ಜುನ ಬಂದಂತಹ ಸಂದರ್ಭದಲ್ಲಿ ಏನಾಯ್ತು ಅಂತ ನೋಡೋಣ. ನೋಡಿ, again the warning voice was heard. ಅರ್ಜುನ ಬಂದಿದ್ದಾನೆ, ಪೂಲ್ ಹತ್ರ ನಿಂತಿದ್ದಾನೆ. ಮತ್ತೆ ಒಂದು ಅದೃಶ್ಯ ಧ್ವನಿ ಇಲ್ಲಿ ಕೇಳಿಸುತ್ತೆ. answer my questions before you drink the water. ನೋಡಿ, answer my questions, ನನ್ನ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡು, ಆನಂತರ ನೀನು ಬೇಕಾದ್ರೆ ನೀರನ್ನ ಕುಡಿ ಅಂತ ಇಲ್ಲಿ ಅವನು ಹೇಳ್ತಾನೆ. ಅದೃಶ್ಯ ಧ್ವನಿ ಇಲ್ಲಿ ಹೇಳುತ್ತೆ, ದಿಸ್ ಪೂಲ್ ಇಸ್ ಮೈನ್. ಈ ಕೊಳ, ಈ ಪೂಲ್ ಇದು ಯಾರ್ದು, ನನಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಇಫ್ ಯು ಡಿಸ್ಒಬೇ ಮೀ, obey, disobey. We can see here the prefix word obey, disobey. See, I have written here on the blackboard. Okay. ಒಬೆ ಅಂತಂದ್ರೆ ಒಪ್ಪಿಕೊಳ್ತಕ್ಕಂಥದ್ದು, ನಾನು ಹೇಳಿರ್ತಕ್ಕಂತಹ ಮಾತುಗಳನ್ನ ಒಪ್ಕೊಂಡು ನೀನು ಮೊದಲನೇದಾಗಿ ನನ್ನೆಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡು ಅಂತ ಹೇಳಿ ಆ ಒಂದು ಅದೃಶ್ಯವಾದಂತಹ ಧ್ವನಿ ಇಲ್ಲಿ ಹೇಳುತ್ತೆ. ಆದ್ರೆ ಇಫ್ ಯು ಡಿಸ್ಒಬೇ ಮೀ, ನೀನೇನಾದ್ರೂ ನನ್ನ ಮಾತುಗಳನ್ನ ಒಪ್ಪಿಕೊಳ್ಳಿಲ್ಲ ಅಂತಂದ್ರೆ, ಕೇಳಲಿಲ್ಲ ಅಂತಂದ್ರೆ, ಯು ವಿಲ್ ಫಾಲೋ ಯುವರ್ ಬ್ರದರ್ಸ್, ನಿನ್ನ ಸಹೋದರರಿಗೆ ಆಗಿರ್ತಕ್ಕಂತಹ ಒಂದು ಕೆಲಸವೇ ನಿನ್ನೂ ಸಹ ಆಗುತ್ತೆ, ನಿನ್ನ ಸಹೋದರನ ಅನುಸರಿಸಬೇಕಾಗತ್ತೆ ನೀನು ಅಂತ ಹೇಳಿ ಒಂದು ಅದೃಶ್ಯ ಧ್ವನಿ ಹೇಳುತ್ತೆ. ಅರ್ಜುನ ಬಿಕೇಮ್ ವೆರಿ ಆಂಗ್ರಿ. ಅರ್ಜುನನಿಗೆ ಏನಾಯ್ತು, ಬಹಳ ಕೋಪ ಬರುತ್ತೆ. ಅವನು ತುಂಬಾ ಕೋಪ ಮಾಡ್ಕೊಂಡ್ಬಿಟ್ಟು, ಆಂಗ್ರಿ ಮೀನ್ಸ್ ಕೋಪ, ತುಂಬಾ ಕೋಪ ಮಾಡ್ಕೊಳ್ತಾನೆ. ಆಂಗ್ರಿಗೆ ಅಪೋಸಿಟ್ ಪದ ಏನಾಗುತ್ತೆ ಮಕ್ಕಳೇ, ಪೇಷನ್ಸ್. ಆಂಗ್ರಿ, ಪೇಷನ್ಸ್. ಆಂಗ್ರಿ, ಪೇಷನ್ಸ್, ಎಸ್. ಸೊ ಅವನಿಗೆ ಬಹಳ ಕೋಪ ಬರುತ್ತೆ. ಕೋಪ ಬಂದಾಗ ಹಿ ಕ್ರೈಡ್, ಕೋಪದ ಜೊತೆಯಲ್ಲಿ ಅರ್ಜುನನಿಗೆ ತುಂಬಾ ಅಳು ಸಹ ಬರುತ್ತೆ. ಹಿ ಕ್ರೈಡ್, ಹೂ ಆರ್ ಯು? Who are you? Come and stand up to me and I will kill you. ಅವನು ಹೇಳ್ತಾನೆ ಏನಂತ, he cried. ಅರ್ಜುನ ಇಲ್ಲಿ ಅಳ್ತಾ ಹೇಳ್ತಾನೆ, ಅವನಿಗೆ ಅಳು ಬಂದ್ಬಿಡುತ್ತೆ. ಈ ಅದೃಶ್ಯವಾದಂತಹ ಧ್ವನಿಯನ್ನ ಎಷ್ಟು ಇಲ್ಲಿ ಎದುರಿಸ್ತಾ ಇದ್ದೀರಾ ಅಂತ ಹೇಳಿ ಅವನ ಅಳುವ ಧ್ವನಿಯಲ್ಲಿ ಮಾತಾಡ್ತಾ who are you ಅಂತ ಹೇಳ್ತಾನೆ. ಅಂದ್ರೆ ಅಳುವ ಧ್ವನಿಯಲ್ಲಿ ಹೇಳ್ತಾನೆ, ಯಾವುದು? come and stand up to me, ಬಂದು ನೀನು ನನ್ನ ಮುಂದೆ ನಿಂತ್ಕೋ, ನನ್ನ ಮುಂದೆ ನಿಂತು ಮಾತಾಡು, ನೀನು ಕಾಣದ ರೀತಿಯಲ್ಲಿ ಈ ತರ ಮಾತಾಡ್ತಕ್ಕಂಥದ್ದು ಸರಿಯಲ್ಲ ಅಂತ ಹೇಳಿ ಹೇಳುತ್ತೆ. and I will kill you, ನಿನ್ನ ರೂಪನ ನನಗೆ ಕಂಡಿದ್ದ ಅಂದ್ರೆ ನಾನು ನಿನ್ನ ಏನ್ ಮಾಡ್ತೀನಿ, ಕೊಂದು ಬಿಡ್ತೀನಿ ಅಂತ ಹೇಳಿ ಅವನು ಹೇಳ್ತಾನೆ. he shot sharp arrows in the direction of the voice. ಅರ್ಜುನ ಕೊನೆಗೆ ಏನ್ ಮಾಡ್ತಾನೆ, ಅವನ ಕೋಪದ ಮಿತಿ ಯಾವ ಲೆವೆಲ್ಗೆ ಇರುತ್ತೆ ಅಂತಂದ್ರೆ, ಅವನು ತನ್ನ ಬತ್ತಳಿಕೆಯಿಂದ ಬಾಣಗಳನ್ನ ತೆಗೆದುಕೊಂಡು, ಅವನು ಆರೋಸ್ ಅನ್ನ ತೆಗೆದುಕೊಂಡು ಇನ್ ದ ಡೈರೆಕ್ಷನ್ ಆಫ್ ದ ವಾಯ್ಸ್, ಆ ಧ್ವನಿ ಯಾವ ಕಡೆಗೆ ಬರ್ತಾ ಇದೆ ಆ ಧ್ವನಿಯ ಕಡೆಗೆ ಬಾಣವನ್ನು ಸಹ ಬಿಡ್ತಾನೆ. ಬಿಟ್ಬಿಟ್ಟು ಹೆದರಿಸುವಂತಹ ಒಂದು ಪ್ರಯತ್ನವನ್ನ ಮಾಡ್ತಾನೆ. ಇವನು ನೀರನ್ನ ಕುಡಿಲಿಕ್ಕೆ ಅವಕಾಶವನ್ನ ಮಾಡಿಕೊಡ್ಲಿ ಅಂತ ಹೇಳಿ ಆ ರೀತಿ ಒಂದು ಕೆಲಸವನ್ನ ಮಾಡ್ತಾನೆ. ದ ಇನ್ವಿಸಿಬಲ್, ನೋಡಿ ಇಲ್ಲೂ ಸಹ ಒಂದು ಪದವನ್ನು ನಾವಿಲ್ಲಿ ಅಬ್ಸರ್ವ್ ಮಾಡಬಹುದು, ವಿಸಿಬಲ್, ಇನ್ವಿಸಿಬಲ್. ಇದು ಸಹ ಒಂದು ಪ್ರಿಫಿಕ್ಸ್ ಪದವಾಗುತ್ತೆ ಮಕ್ಕಳೇ. ಇನ್ವಿಸಿಬಲ್ ಬೀಯಿಂಗ್ ಲಾಫ್ಡ್ ಇನ್ ಸ್ಕಾರ್ನ್ ಅಂಡ್ ಸೆಡ್. ನೋಡಿ, ಲಾಫ್ ಮೀನ್ಸ್ ನಗು, ಅದಕ್ಕೆ ಆಪೋಸಿಟ್ ಪದ ಏನಾಗುತ್ತೆ, ಕ್ರೈ.
ಲಾಫ್ ಅಂದ್ರೆ ನಗು ಆಗುತ್ತೆ, ಕ್ರೈ ಅಂದ್ರೆ ಅಳ್ತಕ್ಕಂಥದ್ದು. ದ ಇನ್ವಿಸಿಬಲ್ ಬೀಯಿಂಗ್ ಲಾಫ್ಡ್ ಇನ್ ಸ್ಕಾನ್ ಅಂಡ್ ಸ್ಯಾಡ್. ಅದು ಆ ಒಂದು ಅದೃಶ್ಯವಾದಂತಹ ಧ್ವನಿ ಏನ್ ಮಾಡುತ್ತೆ, ಜೋರಾಗಿ ನಗುತ್ತಾ ಏನು ಧ್ವನಿಯಲ್ಲಿ ಹೇಳ್ತದೆ, ಏನಂತ, ಯುವರ್ ಆರೋಸ್ ಕಾಂಟ್ ಟಚ್ ಮೀ. ನಿನ್ನ ಬಾಣಗಳು ನನ್ನ ತಲುಪಲಿಕ್ಕೆ ಸಾಧ್ಯನೇ ಇಲ್ಲ, ನನ್ನ ಮುಟ್ಲಿಕ್ಕೂ ಸಹ ಸಾಧ್ಯ ಇಲ್ಲ ಅಂತ ಹೇಳಿದಾಗ ಅರ್ಜುನನಿಗೆ ಇನ್ನೂ ಕೋಪ ಬರುತ್ತೆ. ಅರ್ಜುನ ವಾಂಟೆಡ್ ಟು ಡಿಸ್ಟ್ರಾಯ್ ದಿಸ್ ಅನ್ಸೀನ್ ಫೋ. ನೋಡಿ ಎಷ್ಟು ಚೆನ್ನಾಗಿ ಇಲ್ಲಿ ರಾಜಗೋಪಾಲಾಚಾರ್ಯರವರು ಹೇಳಿದ್ದಾರೆ. ಅರ್ಜುನ ವಾಂಟೆಡ್ ಟು ಡಿಸ್ಟ್ರಾಯ್ ದಿಸ್ ಅನ್ಸೀನ್ ಫೋ. ಕಣ್ಣಿಗೆ ಕಾಣದ ಇರ್ತಕ್ಕಂತಹ ಈ ಒಂದು ವ್ಯಕ್ತಿಯನ್ನ ಕೊಲ್ಲಲೇಬೇಕು ಅಂತ ಹೇಳಿ ಅರ್ಜುನನ ಮನಸ್ಸಿನಲ್ಲಿ ಅನ್ಕೊಳ್ತಾನೆ. ಆದರೆ ಡಿಸ್ಟ್ರಾಯ್ ಅಂದ್ರೆ ನಾಶ ಮಾಡಬೇಕು ಅಂತ ಹೇಳಿ ಅನ್ಕೊಳ್ತಾನೆ. ಆದರೆ ಬಟ್ ಫಸ್ಟ್ ಈ ಹ್ಯಾಡ್ ಟು ಕ್ವೆಂಚ್ ಹಿಸ್ ಟೆರಿಬಲ್ ಫಸ್ಟ್. ಆದ್ರೆ ಮೊದಲನೇದಾಗಿ ಈತ ಮನಸ್ಸಲ್ಲಿ ಅನ್ಕೊಳ್ತಾನೆ, ಮೊದಲು ನನಗೆ ತುಂಬಾ ಬಾಯಾರಿಕೆ ಆಗಿದೆ, ಥರ್ಸ್ಟಿ ಆಗಿದೆ, ಸೊ ಐ ವಾಂಟ್ ಟು ಡ್ರಿಂಕ್ ದ ವಾಟರ್ ಫಸ್ಟ್. ನಾನು ಮೊದಲನೇದಾಗಿ ನೀರನ್ನ ಕುಡಿದು ಬಿಡ್ತೀನಿ, ತದನಂತರ ಬೇಕಾದ್ರೆ ಅವನ್ನ ಕೊಲ್ಲುವಂತಹ ಪ್ರಯತ್ನವನ್ನ ಮಾಡೋಣ ಅಂತ ಇವನು ಅನ್ಕೊಳ್ತಾನೆ ಮಕ್ಕಳೇ. ಸೊ ಹೇ ಡ್ರೈಂಕ್ ದ ವಾಟರ್ ಅಂಡ್ ಆಲ್ಸೋ ಫೆಲ್ ಡೌನ್ ಡೆಡ್. ಹೇಗೆ ನಕುಲ ಮತ್ತೆ ಸಹದೇವನಿಗೆ ಯಾವ ಪರಿಸ್ಥಿತಿ ಬಂದಿತ್ತೋ, ನೀರನ್ನ ಕುಡಿದ ತಕ್ಷಣ ಹೇಗೆ ಅವರು ಸತ್ತ ರೀತಿಯಲ್ಲಿ ಬಿದ್ದು ಬಿಡ್ತಾರೋ, ಹಾಗೆ ಅರ್ಜುನನು ಸಹ ಆ ಒಂದು ಅದೃಶ್ಯ ಧ್ವನಿಯ ಇನ್ವಿಸಿಬಲ್ ವಾಯ್ಸ್ ಏನಿದೆ ಅದರ ಧ್ವನಿಯ ಮಾತನ್ನ ಕೇಳದ ನೀರನ್ನ ಕುಡಿದು ಏನಾಗ್ತಾನೆ, ಅಂಡ್ ಆಲ್ಸೋ ಫೆಲ್ ಡೌನ್ ಡೆಡ್. ನೀರನ್ನ ಕುಡಿದು ಹಾಗೇನೆ ಸತ್ತಿರುವ ಹಾಗೆ ಬಿದ್ದು ಬಿಡ್ತಾನೆ ಕೆಳಗಡೆ. ನೆಕ್ಸ್ಟ್ ಏನಾಯ್ತು ಹಾಗಾದ್ರೆ ಮಕ್ಕಳೇ, ಲೆಟ್ಸ್ ಸೇ ನಾವು ಆಫ್ಟರ್ ಅನದರ್ ಆಂಕ್ಷಿಯಸ್ waited for a long time. Yudhishthira is waiting that Arjuna will return back, but Arjuna he didn't came. Nakula and Sahadeva also didn't came. At that time Yudhishthira decided to send Bhima again. ಆಮೇಲೆ ಏನ್ ಮಾಡ್ತಾನೆ ಯುಧಿಷ್ಠಿರ, ಭೀಮನನ್ನ ಕಳಿಸೋಣ ಅಂತ ಹೇಳಿ ನಿರ್ಧಾರವನ್ನ ಮಾಡ್ತಾನೆ. ಅರ್ಜುನ ವಾಪಸ್ ಬರ್ಲಿಲ್ಲ, ಆಮೇಲೆ ಇವನು ಭೀಮನ ಕಳಿಸೋಣ ಅಂತ ಅನ್ಕೊಳ್ತಾನೆ. Dear brother, even Arjuna, the great hero, has not returned. Something terrible must have happened to our brothers. Please find them quickly. Bhima hurried away without another word. Like Arjuna, Bhima also did not heed the warning and drank the water eagerly, glaring around in defiance, and instantly his great strength seemed to slip from him like a garment, and he also fell dead among his brothers. ನೋಡಿ ಮಕ್ಕಳು ಎಷ್ಟು ಚೆನ್ನಾಗಿ ಆಥರ್ ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಅಂತ ಹೇಳಿ. ಆಫ್ಟರ್ ಅನದರ್ ಆಂಕ್ಷಿಯಸ್ ವೇಟ್, ಬಹಳ ಮತ್ತು ಕಾದು ಯುಧಿಷ್ಠಿರ ಸೆಂಟ್ ಭೀಮಾ ಟು ಸಿ ವಾಟ್ ಹ್ಯಾಡ್ ಹ್ಯಾಪನ್ ಟು ಆಲ್ ದಿಸ್ ಬ್ರದರ್ಸ್. ಏನಾಗಿದೆ ನೋಡು ಅಂತ ಹೇಳಿ ಕಳಿಸಿದಾಗ ಅವನಿಗೆ ಹೇಳ್ತಾನೆ, ಡಿಯರ್ ಬ್ರದರ್, ಇವನ್ ಅರ್ಜುನ ದ ಗ್ರೇಟ್ ಹೀರೋ ಹ್ಯಾಸ್ ನಾಟ್ ರಿಟರ್ನ್. ಭೀಮಾ ಯು ಗೋ ಅಂಡ್ ಸಿ ವಾಟ್ ಹ್ಯಾಸ್ ಹ್ಯಾಪನ್ ಟು ಆಲ್ ದೀಸ್ ತ್ರೀ ಬ್ರದರ್ಸ್ ಅಂತ ಹೇಳಿ ಕಳಿಸಿದಾಗ ಭೀಮಾ ಹೋಗ್ತಾನೆ. ಸಮಥಿಂಗ್ ಟೆರಿಬಲ್ ಮಸ್ಟ್ ಹ್ಯಾವ್ ಹ್ಯಾಪನ್ ಟು ಬ್ರದರ್ಸ್. ಏನೋ ಒಂದು ತೊಂದರೆ ಆಗಿರ್ಬೋದು ನಮ್ಮ 3 ಜನ ಸಹೋದರಿಗೂ ಸಹ, ಹೋಗಿ ನೋಡು ಅಂತ ಹೇಳಿದಾಗ ಮಕ್ಕಳೇ, ಪ್ಲೀಸ್ ಫೈಂಡ್ ದೆಮ್ ಕ್ವಿಕ್ಲಿ. ನೋಡಿ ಇಲ್ಲಿ ಕ್ವಿಕ್ಲಿ ಅಂತಕ್ಕಂಥ ಒಂದು ಪದ ಬಂದಿದೆ, ಇದೊಂದು ಅಡ್ವರ್ಬ್ ಆಗುತ್ತೆ. ಓಕೆ, ಕ್ವಿಕ್ಲಿ ಅಂತಕ್ಕಂಥ ಪದ ಅಡ್ವರ್ಬ್. ಭೀಮಾ ಹರಿಡ್ ಅವೇ ವಿತೌಟ್ ಅನದರ್ ವರ್ಡ್. ಭೀಮಾ ಈ ಒಂದು ಕಾರಣಕ್ಕಾಗಿ ಕಾಯ್ತಾ ಇದ್ದ, ಬಿಕಾಸ್ ಈವನ್ ಹಿ ಆಲ್ಸೋ ಬಿಕೇಮ್ ವೆರಿ ವೆರಿ ಅಂಡ್ ಥರ್ಸ್ಟಿ. ಅವನು ಸಹ ತುಂಬಾ ದಣಿದಿದ್ದ ಮತ್ತೆ ತುಂಬಾ ಬಾಯಾರಿಕೆ ಆಗಿತ್ತು ಅವನಿಗೆ. ಹಾಗಾಗಿ ಯುಧಿಷ್ಠಿರ ಹೇಳ್ತಕ್ಕಂಥ ಒಂದು ಮಾತಿಗಾಗಿ ಕಾಯ್ತಾ ಇದ್ದ. ಅವ್ರು ಹೇಳಿದ ತಕ್ಷಣ ಏನ್ ಮಾಡ್ತಾನೆ, ಇವನು ಸಹ ತಕ್ಷಣ ಹೊರಟ್ಬಿಡ್ತಾರೆ ನೋಡ್ಲಿಕ್ಕೆ ಏನಾಗಿದೆ ಅಂತ ಹೇಳಿ. ಆಗ ಲೈಕ್ ಅರ್ಜುನನ ಹಾಗೇನೆ ಭೀಮಾ ಆಲ್ಸೋ ಡಿಡ್ ನಾಟ್ ಹೀಡ್ ದ ವಾರ್ನಿಂಗ್ ವಾಯ್ಸ್. ನೋಡಿ ಅರ್ಜುನನ ಹಾಗೇನೆ ಭೀಮನು ಸಹ ಅದೃಶ್ಯ ಧ್ವನಿಯ ಮಾತನ್ನ ಯಾವುದೇ ಮಾತನ್ನ ಕೇಳೋದಿಲ್ಲ. ಅಂಡ್ ಡ್ರ್ಯಾಂಕ್ ದ ವಾಟರ್, ಮತ್ತೆ ಏನ್ ಮಾಡ್ತಾನೆ ಆತ, ನೀರನ್ನ ಕುಡಿದು ಬಿಡ್ತಾನೆ. ಅಂಡ್ ಡ್ರ್ಯಾಂಕ್ ದ ವಾಟರ್ ಈಗರ್ಲಿ, ಬಹಳ ಕುತೂಹಲದಿಂದ, ತುಂಬಾ ಬಾಯಾರಿಕೆ ಆಗಿರ್ತಾನೆ, ತುಂಬಾ ಟಯರ್ಡ್ ಆಗಿರ್ತಾನೆ, ನೀರಿನಿಂದ ಸಹ ಕುಡಿದು ಬಿಡ್ತಾನೆ ಮಕ್ಕಳೇ. ಗ್ಲೇರಿಂಗ್ ಅರೌಂಡ್ ಇನ್ ಡೆಫಿಯಾನ್ಸ್. ನೋಡಿ ಆ ಕಡೆ ಈ ಕಡೆ ಎಲ್ಲ ಸಹ ನೋಡ್ತಾನೆ. ಗ್ಲೇರಿಂಗ್ ಅರೌಂಡ್ ಇನ್ ಡೆಫಿಯಾನ್ಸ್. ಮತ್ತೆ ಆ ಸಂದರ್ಭದಲ್ಲಿ ನೀರನ್ನ ಕುಡಿಬೇಕು ಅಂತ ಅನ್ಕೊಂಡಾಗ ನೋಡಿ ಗ್ಲೇರಿಂಗ್ ಅರೌಂಡ್ ಇನ್ ಡೆಫಿಯಾನ್ಸ್. ಅಷ್ಟರಲ್ಲಿ ಒಂದು ಧ್ವನಿ ಕೇಳಿಸುತ್ತೆ. ಆ ಧ್ವನಿ ಹೇಗಿದೆ ಮಕ್ಕಳೇ ಅಂತಂದ್ರೆ, ಡೆಫಿಯಾನ್ಸ್ ಅಂತಂದ್ರೆ ಕೆಣಕುವ ರೀತಿಯಲ್ಲಿ, ಇವನ್ನ ಪ್ರತಿಭಟಿಸುವಂತಹ ರೀತಿಯಲ್ಲಿ, ಅವನು ಒಂದು ಅದೃಶ್ಯ ಧ್ವನಿಯ ವಿರುದ್ಧ ಏನಾದ್ರು ಮಾತಾಡ್ಲಿ ಅಂತ ಹೇಳಿ ತಿಳಿಸುವಂತಹ ರೀತಿಯಲ್ಲಿ ಒಂದು ಧ್ವನಿ ಬರುತ್ತೆ. ಅದು ಕೆಣಕತ್ತೆ ಭೀಮನ್ನ. ಅಂಡ್ ಇನ್ಸ್ಟಂಟ್ಲಿ, ತಕ್ಷಣ ಏನಾಗುತ್ತೆ, ಅವನು ನೀರು ಕುಡಿದಿರ್ತಾನಲ್ವಾ, ಆ ಕಾರಣದಿಂದಾಗಿ ಇನ್ಸ್ಟ್ಯಾಂಟ್ಲಿ ಅಂತಕ್ಕಂತಹ ಪದವು ಸಹ ಇಲ್ಲಿ ಅಡ್ವರ್ಬ್ ಆಗುತ್ತೆ. ಹಿಸ್ ಗ್ರೇಟ್ ಸ್ಟ್ರೆಂತ್. ಭೀಮಾ ಅಂತಂದ್ರೆ ಆಜಾನುಬಾಹು ಭೀಮ, ತುಂಬಾ ಎತ್ತರದ ಕಟ್ಟುಮಸ್ತದಂತಹ ಆಡು ಈತ. ಅಂತ ದೊಡ್ಡ ಎತ್ತರದ ದೇಹವನ್ನ ಹೊಂದಿದ್ರು ಸಹ ಈತನೂ ಸಹ ಏನಾಗ್ತದೆ,
ಯಾವಾಗ ಆ ಒಂದು ಕೊಳದ ನೀರನ್ನ ಕುಡಿದು ಬಿಡ್ತಾನೆ, ಆ ಪೂಲಿನ ನೀರನ್ನ ಕುಡಿತಾನೆ, ಅವನು ಸಹ ಅವನಲ್ಲಿರ್ತಕ್ಕಂಥ ಅಷ್ಟು ಶಕ್ತಿ, ಸ್ಟ್ರೆಂತ್ ಎಲ್ಲ ಸಹ ಏನಾಗುತ್ತೆ, ಸೀಮ್ ಟು ಸ್ಲಿಪ್ ಫ್ರಮ್ ಹಿಮ್ ಲೈಕ್ ಎ ಗಾರ್ಮೆಂಟ್. ಅವನು ಒಂದು ಬಟ್ಟೆಯನ್ನ ಧರಿಸಿದಾಗ ಹೇಗೆ ಬಟ್ಟೆ ಕಳಚಿ ಬೀಳ್ತದೋ ಆ ರೀತಿಯಲ್ಲಿ ಗೌರ್ಮೆಂಟ್ ಮೀನ್ಸ್ ಡ್ರೆಸ್, ಅವನಲ್ಲಿರ್ತಕ್ಕಂಥ ಎಲ್ಲ ಶಕ್ತಿಯು ಸಹ ಒಂದು ಬಟ್ಟೆಯ ಹಾಗೆ ಕಳಚಿ ಕೆಳಗಡೆ ಬೀಳುತ್ತೆ. ಅಂಡ್ ಹಿ ಆಲ್ಸೋ ಫೆಲ್ಟ್ ದಟ್ ಅಮಾಂಗ್ ಹಿಸ್ ಬ್ರದರ್ಸ್. ನೋಡಿ ಮಕ್ಕಳಿಗೆ ಎಷ್ಟು ಚೆನ್ನಾಗಿ ವರ್ಣಿಸಿ ಹೇಳಿದ್ದಾರೆ. ಅಂಡ್ ಹಿ ಆಲ್ಸೋ ಫೆಲ್ಟ್ ಡೆಡ್ ಅಮಾಂಗ್ ಹಿಸ್ ಬ್ರದರ್ಸ್. ಇವನು ಸಹ ಉಳಿದ ತನ್ನ ಸಹೋದರರ ಹಾಗೇನೆ ಇವನು ಸಹ ಹಾಗೇನೆ ಕೆಳಗೆ ಬಿದ್ದು ಬಿಡ್ತಾನೆ. ಇದ್ದಂತಹ ಸಂದರ್ಭದಲ್ಲಿ ಕೊನೆಗೆ ಯುಧಿಷ್ಠಿರ ಉಳ್ಕೊಂಡಿರ್ತಕ್ಕಂಥ ಒಬ್ಬನೇ ವ್ಯಕ್ತಿ ಪಂಚಪಾಂಡವರಲ್ಲಿ ಯಾರು, ಯುಧಿಷ್ಠಿರ ನೆಕ್ಸ್ಟ್ ಏನ್ ಮಾಡ್ತಾನೆ, ಭೀಮನು ಸಹ ಯಾವಾಗ ಹಿಂತಿರುಗಿ ಬರಲ್ಲ ಅಂತಹ ಸಂದರ್ಭದಲ್ಲಿ ಏನ್ ಮಾಡ್ತಾನೆ ಅಂತ ಹೇಳಿ ನೋಡೋಣ. ಇದು ನೆಕ್ಸ್ಟ್ ಪ್ಯಾರಾಗ್ರಾಫ್ ಅಲ್ಲಿ ಇದೆ ಮಕ್ಕಳೇ. Puzzled and worried that his brothers had not returned. ನೋಡಿ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ. Puzzled and worried, ಹಿಂಗೆಲ್ಲ ಒಗ್ಗಟ್ಟಾಗಿ ಕಾಣ್ತಾ ಇದೆ. ಏನಪ್ಪಾ 4 ಜನ ಬ್ರದರ್ಸ್ ಹೋದ್ರು, ಬರ್ಲಿಕ್ಕಲ್ಲ ರಿಟರ್ನ್, ಯಾಕೆ ಏನು ಅಂತ ಹೇಳಿ ಇಲ್ಲಿ ಯೋಚನೆ ಮಾಡ್ತಾ ಇದ್ದಾನೆ ಯುಧಿಷ್ಠಿರ. ಜೊತೆಗೆ worried, ಸ್ವಲ್ಪ ಚಿಂತೆನೂ ಸಹ ಕಾಡುತ್ತೆ ಅವನಿಗೆ. ಏನಾಗಿರ್ಬೋದು ಆ 4 ಜನಕ್ಕೆ, what had happened to all his 4 brothers ಅಂತ ಹೇಳಿ ಯೋಚನೆಯನ್ನ ಮಾಡ್ಕೊಂಡು ಇವನು ಯುಧಿಷ್ಠಿರ himself proceeded in the direction. ನೋಡಿ ಯುಧಿಷ್ಠಿರ ತಾನೇ ಸ್ವತಃ, himself means ತಾನೇ ಸ್ವತಃ ಇಲ್ಲಿ ಹೊರಡ್ತಾನೆ, ಏನಾಗಿದೆ ಅಂತ ಹೇಳಿ ನೋಡೋಣ ಅಂತ ಹೇಳಿ ಮಕ್ಕಳೇ. His brothers, ಅದೇ ದಿಕ್ಕಿನಲ್ಲಿ ಅವನು ಹೊರಡ್ತಾನೆ. His brothers had taken, ನೋಡಿ his brothers had taken, ಅವನ ಸಹೋದರರು ಹೊರಟಿರ್ತಕ್ಕಂತಹ ದಾರಿಯಲ್ಲೇ ಇವನು ಸಹ ಹೊರಟಂತಹ ಸಂದರ್ಭದಲ್ಲಿ ಏನಾಗುತ್ತೆ ಮಕ್ಕಳೇ ಅಂತಂದ್ರೆ, when he came near the pool, ಯಾವಾಗ ಅವನು ಆ ಒಂದು ಕೊಳದ ಬಳಿ ಬರ್ತಾನೆ, ಬಂದು ನೋಡ್ತಾನೆ, he saw his 4 brothers, ಇವರ 4 ಜನ ಸಹೋದರರು ಸಹ ಅಲ್ಲಿ ಮಲಗಿರ್ತಕ್ಕಂಥದನ್ನ ಅಬ್ಸರ್ವ್ ಮಾಡ್ತಾನೆ. ಸತ್ತಿರುವ ಹಾಗೆ ಕೆಳಗಡೆ ಬಿದ್ದಿದ್ದಾರೆ, ಲೈಯಿಂಗ್ ಆನ್ ದ ಗ್ರೌಂಡ್, ಭೂಮಿ ಮೇಲೆ ಹಾಗೆ ಬಿದ್ದಿದ್ದಾರೆ. ಟು ಆಲ್ ಅಪಿಯರೆನ್ಸ್ ಡೆಡ್. ನೋಡಿ ಎಷ್ಟು ಚೆನ್ನಾಗಿ ಇಲ್ಲಿ ರಾಜಗೋಪಾಲಾಚಾರ್ಯ ಅವರು ವರ್ಣಿಸಿದ್ದಾರೆ ಅಂತ ಹೇಳಿದ್ರೆ, ಟು ಆಲ್ ಅಪಿಯರೆನ್ಸ್, ಅವರನ್ನ ಹೊರನೋಟಕ್ಕೆ ನೋಡಿದಾಗ, ಅವರ ಅಪಿಯರೆನ್ಸ್ ನೋಡಿದಾಗ 4 ಜನ ಸಹ ಸತ್ತಿರುವ ಹಾಗೆ ಕಾಣ್ತಾ ಇದ್ದಾರೆ. ಹಿ ವಾಸ್ ಶಾಕ್ಡ್, ಅವನಿಗೆ ತುಂಬಾ ಶಾಕ್ ಆಗುತ್ತೆ, ತುಂಬಾ ಗಾಬರಿ ಆಗುತ್ತೆ. ಏನಪ್ಪಾ 4 ಜನ ಸಹೋದರರು ಸಹ ಸತ್ತಿರುವ ಹಾಗೆ ಬಿದ್ದಿದ್ದಾರಲ್ಲ ಅಂತ ಹೇಳ್ಬಿಟ್ಟು ಯುಧಿಷ್ಠಿರ ಏನ್ ಮಾಡ್ತಾನೆ, ಹಿ ಗಾಟ್ ಇನ್ ಟು ದ ಪೂಲ್ ಟು ಕ್ವೆಂಚ್ ಹಿಸ್ ಥರ್ಸ್ಟ್. ಇವನು ಸಹ ತನ್ನ ಸಹೋದರನ ಹಾಗೇನೆ ಇವನು ಸಹ ತುಂಬಾ ಬಾಯಾರಿಕೆ ಆಗುತ್ತೆ. ಇವನ್ ಯುಧಿಷ್ಠಿರ ಆಲ್ಸೋ ಫೆಲ್ಟ್ ವೆರಿ ಮಚ್ ಥರ್ಸ್ಟಿ ಅಂಡ್ ವೆರಿ. ಸೊ ವಾಟ್ ಹಿ ಡಿಡ್, ಹಿ ಆಲ್ಸೋ he want to first quench his thirst, but at once ಅವನೇನಿನ ನೀರನ್ನ ಕುಡಿಬೇಕು ಅನ್ನುವಂತ ಒಂದೇ ವೇಳೆಗೆ at once a voice without form warned him. ಅಂದ್ರೆ ಅಗೈನ್ ಸೇಮ್ 4 ಸಹೋದರರಿಗೆ ಆಗಿರುವ ರೀತಿಯಲ್ಲಿನೇ at once a voice without form warned him. ಅಂದ್ರೆ ಯಾವುದೇ ರೀತಿಯ ರೂಪವನ್ನು ಧರಿಸ್ತಾ ಇರ್ತಕ್ಕಂಥ ಒಂದು ಧ್ವನಿ ಇವನಿಗೂ ಸಹ ಎಚ್ಚರಿಕೆಯನ್ನು ಕೊಡುತ್ತೆ. Your brothers died because they did not heed my words. ನೋಡಿ ಎಷ್ಟು ಚೆನ್ನಾಗಿ ಹೇಳುತ್ತೆ. ಯುವರ್ ಬ್ರದರ್ಸ್, ಎಲ್ಲ ನಿನ್ನ ಸಹೋದರರು ಸಹ ಸತ್ತಿದ್ದಾರೆ. ಯಾಕೆ ಅಂತಂದ್ರೆ ಅವ್ರು ಯಾರು ಸಹ ನನ್ನ ಧ್ವನಿಯನ್ನ, ನನ್ನ ಮಾತನ್ನ ಕೇಳಲಿಲ್ಲ. ಡು ನಾಟ್ ಫಾಲೋ ದೆಮ್, ನೀವು ಯಾವುದೇ ಕಾರಣಕ್ಕೂ ಸಹ ಅವರು ಮಾಡಿರ್ತಕ್ಕಂಥ ಕೆಲಸವನ್ನು ನೀನು ಮಾಡಬೇಡ, ಅವರನ್ನ ಫಾಲೋ ಮಾಡಬೇಡ. ಆನ್ಸರ್ ಮೈ ಕ್ವೆಶ್ಚನ್ಸ್, ನನ್ನೆಲ್ಲ ಪ್ರಶ್ನೆಗಳಿಗೆ ಮೊದಲು ನೀನು ಉತ್ತರವನ್ನ ಕೊಡು. ಅಂಡ್ ದೆನ್ ಕ್ವೆಂಚ್ ಯುವರ್ ಥರ್ಸ್ಟ್, ಆಮೇಲೆ ಬೇಕಾದ್ರೆ ನೀನು ನಿನ್ನ ಬಾಯಾರಿಕೆಯನ್ನ ನೀಗಿಸ್ಕೋ ಅಂತ ಅವನು ಹೇಳ್ತಾನೆ. ದಿಸ್ ಪೂಲ್ ಈಸ್ ಮೈನ್. ಕೊನೆಯದಾಗಿ ಆ ಒಂದು ಅದೃಶ್ಯವಾದಂತಹ ಧ್ವನಿ ಏನಂತ ಹೇಳುತ್ತೆ ಮಕ್ಕಳೇ, ಈ ಕೊಳ ಯಾವುದು, ಈ ಕೊಳ ನಂದು ಅಂತ ಇಲ್ಲಿ ಅದು ಹೇಳುತ್ತೆ. ನೆಕ್ಸ್ಟ್, Yudhishthira knew that these could be none other than the words of a yaksha. ನೋಡಿ ಯುಧಿಷ್ಠಿರ, ಪಾಂಡವರಲ್ಲಿ ಹಿರಿಯನಾಗಿರ್ತಕ್ಕಂತಹ ಯುಧಿಷ್ಠಿರನಿಗೆ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ. ಏನಂತ ಮಕ್ಕಳೇ ಅಂತಂದ್ರೆ, he knew that this could be none other than the words of yaksha. ಇದು ಬೇರೆ ಯಾವುದು ಸಹ ಕೆಲಸ ಅಲ್ಲ, ಇದು ಖಂಡಿತ ಯಕ್ಷನ ಕೆಲಸವೇ ಆಗಿರ್ಬೇಕು ಅಂತ ಹೇಳಿ ಇವನಿಗೆ ಗೊತ್ತಾಗುತ್ತೆ. ಯಾರಿಗೆ ಗೊತ್ತಾಗುತ್ತೆ? ಯುಧಿಷ್ಠಿರನಿಗೆ ಗೊತ್ತಾಗುತ್ತೆ. ಅಂಡ್ guessed what had happened to his brothers. ಅವನು ಯೋಚನೆ ಮಾಡ್ತಾನೆ, ಏನಾಗಿರ್ಬಹುದು ತನ್ನ ಸಹೋದರಿಗೆ ಅಂತ ಹೇಳಿ ಅನ್ಕೊಳ್ತಾನೆ. ಯುಧಿಷ್ಠಿರ very well understand that it is a work of yaksha, and he guessed and he understand that yaksha did all this work, and all his 4 brothers were sleeping like, their appearance is like dead. He understand finally. ಆಮೇಲೆ ಇವನು ಏನ್ ಮಾಡ್ತಾನೆ, he saw a possible way of redeeming the situation. ನೋಡಿ, ಸಾಮಾನ್ಯಕ್ಕೆ ಎಲ್ಲ ಬುದ್ಧಿವಂತರು ಸಹ ಸಮಸ್ಯೆಗಳನ್ನ ಹೆಚ್ಚಿಸಿಕೊಳ್ಳೋದ್ರ ಬದಲಾಗಿ ಸಮಸ್ಯೆಗಳನ್ನ ಕಡಿಮೆ ಮಾಡ್ಕೊಳ್ಳೋದ್ರ ಕಡೆಗೆ ಹೆಚ್ಚಿನ ಗಮನವನ್ನ ಕೊಡ್ತಾರೆ, ಅಥವಾ ಆ ಒಂದು ಸಮಸ್ಯೆಗೆ ಪರಿಹಾರವನ್ನ ಕಂಡುಕೊಳ್ಳೋ ಕಡೆಗೆ ಹೆಚ್ಚಿನ ಗಮನವನ್ನ ಕೊಡ್ತಾರೆ. ಇಲ್ಲೂ ಸಹ ಏನಾಗುತ್ತೆ, ಯುಧಿಷ್ಠಿರನು ಸಹ ಏನ್ ಮಾಡ್ದ, ಸಮಸ್ಯೆಯನ್ನ ಸಾಧ್ಯವಾದಷ್ಟು ಕಡಿಮೆ ಮಾಡ್ಕೊಳ್ಳೋಣ ಅನ್ನುವಂತಹ ಕಡೆಗೆ ಗಮನವನ್ನ ಕೊಡ್ತಾನೆ. ನೋಡಿ,
guessed what had happened to his brothers. He saw a plausible way of redeeming the situation. ಈ ಸಂದರ್ಭವನ್ನ ಆದಷ್ಟು ಒಂದು ಉತ್ತಮ ರೀತಿಯಲ್ಲಿ ತೆಗೆದುಕೊಂಡು ಹೋಗೋಣ ಅಂತ ಹೇಳಿ ಅವನು ಯೋಚನೆ ಮಾಡ್ತಾನೆ. He said to the bodiless voice. ಕೊನೆಯದಾಗಿ ಯುಧಿಷ್ಠಿರ ಹೇಳ್ತಾನೆ, ಆ ಧ್ವನಿಯನ್ನ ಹೊಂದಿದ್ದು ದೇಹವಿಲ್ಲದೆ ಇರತಕ್ಕಂತಹ ಒಂದು ಇದಕ್ಕೆ ಹೇಳ್ತಾನೆ, ಆ ವಾಯ್ಸ್ಗೆ ಹೇಳ್ತಾನೆ, ಪ್ಲೀಸ್ ಆಸ್ಕ್ ಯುವರ್ ಕ್ವೆಶ್ಚನ್ಸ್. ದಯಮಾಡಿ ನಿನ್ನ ಪ್ರಶ್ನೆಗಳೇನಿದೆ ಆ ಎಲ್ಲ ಪ್ರಶ್ನೆಗಳನ್ನು ಸಹ ನಿನ್ನ ಮೊದಲನ್ನ ಕೇಳುವಂತವನಾಗೋ, ಆ ಎಲ್ಲ ಪ್ರಶ್ನೆಗಳಿಗೆ ನಾನು ಉತ್ತರವನ್ನ ಕೊಡ್ಲಿಕ್ಕೆ ರೆಡಿ ಇದ್ದೀನಿ ಅಂತ ಹೇಳ್ತಾನೆ. ಆಗೇನಾಗತ್ತೆ, ದ ವಾಯ್ಸ್ ಪುಟ್, ಆ ಧ್ವನಿ ಹೇಳುತ್ತೆ ಮಕ್ಕಳೇ, ಏನಂತ ಹೇಳುತ್ತೆ ಆ ಧ್ವನಿ, ಕ್ವೆಶ್ಚನ್ಸ್ ರ್ಯಾಪಿಡ್ಲಿ ಒನ್ ಆಫ್ಟರ್ ಅನದರ್. ಆಗ ಆ ಒಂದು ಬಾಡಿಲೆಸ್ ವಾಯ್ಸ್ ಇಟ್ ವಿಲ್ ಆಸ್ಕ್ ಕಂಟಿನ್ಯೂಸ್ಲಿ ಒನ್ ಬೈ ಒನ್ ಆಫ್ಟರ್ ಒನ್ ಕ್ವೆಶ್ಚನ್ಸ್. Then Yudhishthira tried to answer for all the questions on orderly children. Now I am going to the 8th paragraph. It asked, the bodiless voice asked the first question. ಏನದು ಮೊದಲನೇ ಪ್ರಶ್ನೆ ಮಕ್ಕಳೇ, ಏನ್ ಕೇಳುತ್ತೆ ಅಂತಂದ್ರೆ, what makes sunshine every day? See, what makes sunshine every day? ಪ್ರತಿದಿನ ಸೂರ್ಯ ಪ್ರಖರವಾಗಿ ಉದಯಿಸ್ತಾನಲ್ಲ, ಎವ್ರಿಡೇ ಸೂರ್ಯ ಬರ್ತಾನಲ್ಲ ಪ್ರಖರವಾಗಿ ಉದಯಿಸ್ತಾ, ಅವನು ಪ್ರತಿದಿನ ಉದಯಿಸುವ ಹಾಗೆ ಮಾಡ್ತಕ್ಕಂತಹ ಕೆಲಸ ಆದ್ರೂ ಏನೋ, ಅಂದ್ರೆ ಪ್ರತಿದಿನ ಉದಯಿಸುವ ಹಾಗೆ ಮಾಡ್ತಕ್ಕಂಥದ್ದು ಯಾವುದು ಅದರ ಹಿಂದೆ ಇದೆ, ಸೂರ್ಯನ ಹಿಂದೆ ಇದೆ ಅಂತ ಹೇಳಿ ಮೊದಲನೇ ಪ್ರಶ್ನೆಯನ್ನ ಕೇಳಿದಾಗ ಯುಧಿಷ್ಠಿರ ರಿಪ್ಲೈ ಮಾಡ್ತಾನೆ. ಯುಧಿಷ್ಠಿರ ಹೇಳ್ತಾನೆ ಏನಂತ ಅಂತಂದ್ರೆ, ದ ಪವರ್ ಆಫ್ ಗಾಡ್. ಎಸ್, ಸೂರ್ಯನ ಹಿಂದೆ, ಸೂರ್ಯ ಪ್ರತಿದಿನ ಉದಯಿಸುವ ಹಾಗೆ ಮಾಡ್ತಕ್ಕಂತ ಕೆಲಸ ಯಾರ್ದಪ್ಪ ಅಂತಂದ್ರೆ ಆ ದೇವರು ಅಂತಕ್ಕಂಥ ಈ ಕೆಲಸವನ್ನ ಮಾಡ್ತಾನೆ. ದೇವರಲ್ಲಿರ್ತಕ್ಕಂಥ ಒಂದು ಅಗಾಧವಾದಂತಹ ಶಕ್ತಿ, ಒಂದು ಪಾಸಿಟಿವಿಟಿ ಸೂರ್ಯ ಪ್ರತಿದಿನ ಉದಯಿಸುವ ಹಾಗೆ ಮಾಡುತ್ತೆ ಅಂತ ಇಲ್ಲಿ ಅವನು ಹೇಳ್ತಾನೆ. ಮೊದಲನೇ ಪ್ರಶ್ನೆಗೆ ಯುಧಿಷ್ಠಿರ ಉತ್ತರವನ್ನ ಕೊಟ್ಟ, ದ ಪವರ್ ಆಫ್ ಗಾಡ್ ಅಂತ ಹೇಳಿ. ಎರಡನೇ ಪ್ರಶ್ನೆ ಏನು ಹಾಗಾದ್ರೆ, ಆ ಒಂದು ಅದೃಶ್ಯವಾದಂತಹ ಧ್ವನಿ ಕೇಳಿರ್ತಕ್ಕಂಥ ಎರಡನೇ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ವಾಟ್ ರೆಸ್ಕ್ಯೂಸ್ ಮ್ಯಾನ್ ಇನ್ ಡೇಂಜರ್? ಯಾವುದು ಒಂದು ವ್ಯಕ್ತಿಯನ್ನ ರೆಸ್ಕ್ಯೂ ಅಂದ್ರೆ ಮಕ್ಕಳೇ ಸೇವ್ ಅಂತ ಹೇಳಿ, ಸೇವ್ ಅಥವಾ ಪ್ರೊಟೆಸ್ಟ್ ಅಂತ ಆಗುತ್ತೆ, ಸೇವ್ ಅಥವಾ ಪ್ರೊಟೆಸ್ಟ್. ವಾಟ್ ರೆಸ್ಕ್ಯೂಸ್ ಮ್ಯಾನ್ ಇನ್ ಡೇಂಜರ್? ಒಬ್ಬ ವ್ಯಕ್ತಿ ಅಪಾಯದಲ್ಲಿದ್ದಾನೆ ಅನ್ನುವಂತಹ ಸಂದರ್ಭದಲ್ಲಿ ಯಾವುದು ಆ ಒಂದು ವ್ಯಕ್ತಿಯನ್ನ ಅಪಾಯದಿಂದ ಪಾರು ಮಾಡುತ್ತೆ? ಯಾವುದು ವ್ಯಕ್ತಿಯನ್ನ ಅಪಾಯದಿಂದ ಪಾರು ಮಾಡುತ್ತೆ? ರೆಸ್ಕ್ಯೂ ಅಂತಂದ್ರೆ ಏನು, ಸೇವ್ ಅಥವಾ ಪ್ರೊಟೆಸ್ಟ್ ಅಂತ ಹೇಳಿ ಯಾವುದು ವ್ಯಕ್ತಿನ ಅಪಾಯದಿಂದ ಪಾರು ಮಾಡುತ್ತೆ ಅನ್ನುವಂತ ಎರಡನೇ ಪ್ರಶ್ನೆಗೆ ಯುಧಿಷ್ಠಿರ ಹಾಗಾದ್ರೆ ಏನ್ ಹೇಳ್ತಾನೆ ಮಕ್ಕಳೇ ಅಂತಂದ್ರೆ, ಯುಧಿಷ್ಠಿರ ಕ್ವಿಕ್ಲಿ ಆನ್ಸರ್ಡ್, ಅವನ ತಕ್ಷಣ ಉತ್ತರವನ್ನ ಕೊಡ್ತಾನೆ, ಕರೇಜ್, ಧೈರ್ಯ. ಕರೇಜ್ ಅಂದ್ರೇನು, ಧೈರ್ಯ. ಅಂದ್ರೆ ಇಲ್ಲಿ ಕರೇಜ್ ಅನ್ನುವಂತ ಪದಕ್ಕೆ ನಾವು ಪ್ರಿಫಿಕ್ಸ್ ಅನ್ನ ಹಾಕೋದು, ಕರೇಜ್, ಡಿಸ್ಕರೇಜ್. ಕರೇಜ್ ಅಂದ್ರೆ ಧೈರ್ಯ, ಡಿಸ್ಕರೇಜ್ ಅಂದ್ರೆ ನಾವು ಪ್ರೋತ್ಸಾಹವನ್ನ ಕೊಡದೇ ಇರ್ತಕ್ಕಂಥದ್ದು, ಪ್ರೋತ್ಸಾಹಿಸ್ತಕ್ಕಂಥದ್ದು ಅನ್ನೋ ಬರ್ತದೆ ಡಿಸ್ಕರೇಜ್. ಆಯ್ತಾ, ಪ್ರಿಫಿಕ್ಸ್ ಮಾಡಿಲ್ಲ. ಯುಧಿಷ್ಠಿರ ಕ್ವಿಕ್ಲಿ ಆನ್ಸರ್ಡ್ ಕರೇಜ್, ಇಲ್ಲಿ ಧೈರ್ಯ ಅಂದ್ರೆ ನೋಡಿ, ಯಾವುದೇ ವ್ಯಕ್ತಿ, ನಾವು ಕನ್ನಡದಲ್ಲಿ ಒಂದು ಗಾದೆಯನ್ನು ಸಹ ಕೇಳಿದೀವಿ, ನಾವು ಧೈರ್ಯ ಸಾಹಸ ಲಕ್ಷ್ಮಿ ಅಂತ ಹೇಳ್ತಾರೆ. ಅಂದ್ರೆ ಧೈರ್ಯದಿಂದ ನಾವು ಯಾವುದೇ ಕೆಲಸವನ್ನ ಸಾಹಸ ಮಾಡಿ, ಧೈರ್ಯವನ್ನ ಹೊಂದಿದ್ದು ಸಾಹಸ ಮಾಡಿ ಕೆಲಸವನ್ನು ನಿರ್ವಹಿಸಿದಾಗ ಖಂಡಿತ ನಮ್ಗೇನಾಗುತ್ತೆ, ಯಶಸ್ಸು ಅಂತಕ್ಕಂಥದ್ದು ಸಿಗುತ್ತೆ ಅನ್ನುವಂತ ಒಂದು ಅರ್ಥ ಬರೋ ಹಾಗೆ ಇರ್ತಕ್ಕಂಥ ಈ ಒಂದು ಸ್ಟೇಟ್ಮೆಂಟ್ ನಮಗೆ ಮಾಹಿತಿಯನ್ನ ಕೊಡ್ತದೆ. ಸೊ ನಾವು ಯಾವಾಗ್ಲೂ ಸಹ ನಮ್ಮಲ್ಲಿ ಯಾವ ಗುಣಗಳು, ಬೇರೆ ಗುಣಗಳು ಇಲ್ಲದೇ ಇದ್ರೂ ಸಹ ಯಾವಾಗ್ಲೂ ನಾವು ಧೈರ್ಯವನ್ನ ಹೊಂದಿದ್ದೇ ಆಗಿದ್ರೆ ನಾವು ಎಲ್ಲಿ ಹೋದ್ರೂ ಸಹ ಯಾವುದೇ ಕೆಲಸದಲ್ಲಿ ಆದ್ರೂ ಸಹ ನಾವು ಯಶಸ್ಸನ್ನ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಮಕ್ಕಳೇ. ಸೊ ಹಾಗಾಗಿ ಈ ಒಂದು ಧೈರ್ಯ ಅಂತಕ್ಕಂಥ ಒಂದು ಕ್ವಾಲಿಟಿಯನ್ನ ಪ್ರತಿಯೊಬ್ಬರೂ ಸಹ ಬೆಳೆಸ್ಕೊಳ್ಳುವಂತಹ ಪ್ರಯತ್ನವನ್ನ ಮಾಡಬೇಕು. ಯಾವುದೇ ಒಂದು ವಿಷಯ ಗೊತ್ತಿಲ್ಲದೆ ಇಲ್ಲಿ ತಿಳಿದುಕೊಳ್ತಕ್ಕಂಥ ಒಂದು ಪ್ರಯತ್ನವನ್ನ ಮಾಡಬೇಕಾಗತ್ತೆ. ಹಾಗಾದ್ರೆ then what is the third question asked by that bodiless voice man? Let's see children, what is more nobly sustaining than the earth? ನೋಡಿ ಎಷ್ಟು ಚೆನ್ನಾಗಿದೆ, ಒಂದಕ್ಕಿಂತ ಒಂದು ಪ್ರಶ್ನೆ ಎಷ್ಟು ಉತ್ತಮವಾಗಿರ್ತಕ್ಕಂಥ ಪ್ರಶ್ನೆಗಳನ್ನ ಯಕ್ಷ ಕೇಳಿರ್ತಕ್ಕಂಥದ್ದು ನಾವಿಲ್ಲಿ ತಿಳ್ಕೊಳ್ತೀವಿ. ವಾಟ್ ಈಸ್ ಮೋರ್ ನೋಬ್ಲಿ ಸಸ್ಟೈನಿಂಗ್ ದ್ಯಾನ್ ದ ಅರ್ತ್? ನೋಡಿ ಇಲ್ಲಿ ಯಾವುದು ತುಂಬಾ ಹೆಚ್ಚಿನ ಒಂದು ಸಹಿಷ್ಣುತಾ ಗುಣವನ್ನ ಒಳಗೊಂಡಿದೆ. ಸಸ್ಟೈನಿಂಗ್ ದ್ಯಾನ್ ದ ಅರ್ತ್, ಭೂಮಿಗಿಂತ, ಭೂಮಿ ಅಂದ್ರೆ ಪೇಷನ್ಸ್, ತಾಳ್ಮೆ, ಅಗಾಧವಾದಂತಹ ಸಹನೆಯನ್ನ ಹೊಂದಿರತಕ್ಕಂಥವಳು ಭೂಮಿ ಅಂತ ಹೇಳಿ ನಾವು ತಿಳ್ಕೊಳ್ತೀವಿ. ಸೊ ಭೂಮಿಗಿಂತ ಹೆಚ್ಚಿನದಾಗಿರ್ತಕ್ಕಂತಹ ಸಹನೆಯನ್ನ, ತಾಳ್ಮೆಯನ್ನ ಹೊಂದಿರತಕ್ಕಂಥದ್ದು ಯಾರು ಇಲ್ಲಿ ಅಂತ ಹೇಳಿ ಮತ್ತೊಂದು ಪ್ರಶ್ನೆಯನ್ನ ಕೇಳಿದಾಗ ಯುಧಿಷ್ಠಿರ ತನ್ನ ಮೂರನೇ ಪ್ರಶ್ನೆಗೆ ಉತ್ತರವನ್ನ ಹೇಳ್ತಾನೆ ಮಕ್ಕಳೇ. ಏನದು ಮೂರನೇ ಪ್ರಶ್ನೆಗೆ ಉತ್ತರ? ದ ಮದರ್ ಹೂ ಬ್ರಿಂಗ್ಸ್ ಅಪ್ ದ ಚಿಲ್ಡ್ರನ್. ಎಸ್, ದ ಮದರ್ ಅಂದ್ರೆ ತಾಯಿ ಆಗಿರ್ತಕ್ಕಂಥವಳು ಹೇಗೆ ಭೂಮಿ ಅಂತಕ್ಕಂಥದ್ದು ಹೇಗೆ ಅಗಾಧವಾದಂತಹ ತಾಳ್ಮೆಯನ್ನು ಹೊಂದಿದೆ, ಮತ್ತೆ ಎಲ್ಲವನ್ನೂ ಸಹ ಹೇಗೆ ಸಹಿಸಿಕೊಳ್ತಕ್ಕಂಥ ಗುಣವನ್ನು ಹೊಂದಿದೆಯೋ ಹಾಗೆ ಒಬ್ಬ ತಾಯಿ ಆಗಿರ್ತಕ್ಕಂಥವಳು ಸಹ ಹೂ ಬ್ರಿಂಗ್ಸ್ ಅಪ್ ದ ಚಿಲ್ಡ್ರನ್. ನೋಡಿ, ತಾಯಿ
ಒಂದು ತಾಯಿ ತನ್ನ ಮಕ್ಕಳನ್ನ ಬೆಳೆಸುವಂತಹ ಸಂದರ್ಭದಲ್ಲಿ ಅಗಾಧವಾದಂತಹ ತಾಳ್ಮೆಯನ್ನು ಹೊಂದಿರಬೇಕಾಗತ್ತೆ. ಆ ಮಕ್ಕಳ ಒಂದು ಕಷ್ಟ, ಸುಖ, ನೋವು ಎಲ್ಲದರಲ್ಲೂ ಸಹ ಭಾಗಿಯಾಗಬೇಕಾಗತ್ತೆ. ಈ ಎಲ್ಲ ಕೆಲಸಗಳಲ್ಲೂ ಸಹ ಆಕೆ ಒಂದು ದಿನಕ್ಕೂ ಸಹ ಬೇಜಾರನ್ನ ಮಾಡಿಕೊಳ್ಳೆ ತುಂಬಾ ಖುಷಿಯಿಂದ ತನ್ನೆಲ್ಲ ಕರ್ತವ್ಯವನ್ನ ಬಹಳ ತಾಳ್ಮೆಯಿಂದ ನಿಭಾಯಿಸ್ತಾಳೆ. ಹಾಗಾಗಿ ಯುಧಿಷ್ಠಿರ ತನ್ನ ನೆಕ್ಸ್ಟ್ ಕ್ವಶನ್ಗೆ ಉತ್ತರವನ್ನ ಏನ್ ಕೊಟ್ಟ, ಮದರ್ ಅಂತ ಹೇಳಿ ಉತ್ತರವನ್ನ ಕೊಡ್ತಾನೆ. ಭೂಮಿಯ ಹಾಗೆ ಹೆಚ್ಚಿನ ಒಂದು ಪೇಷನ್ಸ್ ಅನ್ನ ಹೊಂದಿರತಕ್ಕಂಥದ್ದು ಯಾವ್ದಪ್ಪ ಇಡೀ ಭೂಮಿ ಮೇಲೆ ಅಂತಂದಾಗ ನೆಕ್ಸ್ಟ್ ಬಿಗ್ಗೆನೆ ಯಾವುದು ಮದರ್ ಅಂತ ಹೇಳಿ ಹೇಳ್ತಾರೆ. ನೆಕ್ಸ್ಟ್ ವಾಟ್ ಇಸ್ ದ ನೆಕ್ಸ್ಟ್ ಕ್ವೆಶ್ಚನ್ ಚಿಲ್ಡ್ರನ್? ಹಾಗಾದ್ರೆ ವಾಟ್ ಈಸ್ ಫಾಸ್ಟರ್ ದನ್ ವಿಂಡ್? ಹಾಗಾದ್ರೆ ಗಾಳಿಗಿಂತ ಹೆಚ್ಚು ಸ್ಪೀಡ್ ಆಗಿರ್ತಕ್ಕಂಥದ್ದು, ಹೆಚ್ಚು ಫಾಸ್ಟ್ ಆಗಿರ್ತಕ್ಕಂಥದ್ದು ಯಾವುದು ಅಂತ ಹೇಳಿ ತನ್ನ ನೆಕ್ಸ್ಟ್ ಪ್ರಶ್ನೆಯನ್ನ ಕೇಳಿದಂತಹ ಸಂದರ್ಭದಲ್ಲಿ ನಮ್ಗೆ ಏನ್ ಗೊತ್ತಾಗುತ್ತೆ, ಏನಪ್ಪಾ ಅದು ಅಂತಂದ್ರೆ ಮೈಂಡ್ ಅಂತ ಹೇಳಿ ಯುಧಿಷ್ಠಿರ ರಿಪ್ಲೈನ ಮಾಡ್ತಾನೆ. ಅಂದ್ರೆ ಮೈಂಡ್ ಅಂತ ಹೇಳಿ ಹೇಳ್ತಾನೆ. ಅಂದ್ರೆ ತುಂಬಾ ಫಾಸ್ಟ್ ಆಗಿ ಗಾಳಿಗಿಂತ ಸ್ಪೀಡ್ ಆಗಿ ಹೋಗ್ತಕ್ಕಂಥದ್ದು ಯಾವುದು? ನಮ್ಮ ಮನಸ್ಸು. ಹೇಗೆ ನಾವು ಹೇಗೆ ತಿಳ್ಕೊಳ್ಬಹುದು ಮಕ್ಕಳೇ? ಮನಸ್ಸು ಹೇಗೆ ಗಾಳಿಗಿಂತ ತುಂಬಾ ಸ್ಪೀಡ್ ಆಗಿದೆ ನೋಡಿ. ಗಾಳಿ ಬಂದಾಗ ಗಾಳಿಯ ಅನುಭವ ನಮ್ಗಾಗುತ್ತೆ. ವಿ ಕಾಂಟ್ ಟಚ್ ದ ಏರ್ ಬಟ್ ವಿ ಕ್ಯಾನ್ ಫೀಲ್ ದ ಏರ್ ಅಲ್ವಾ? ನಾವು ಗಾಳಿಯನ್ನ ಅನುಭವಿಸಬಹುದು, ಅದನ್ನ ಟಚ್ ಮಾಡ್ಲಿಕ್ಕೆ ಸಾಧ್ಯ ಆಗಲ್ಲ. ಹಾಗೇನೆ ಈ ಗಾಳಿ ಅಂತಕ್ಕಂಥದ್ದು, ಗಾಳಿಗಿಂತ ನಮ್ಮ ಮನಸ್ಸು ಅಂತಕ್ಕಂಥದ್ದು ತುಂಬಾನೇ ಸ್ಪೀಡ್ ಆಗಿ ಹೋಗುತ್ತೆ ಅಂತ ಯುಧಿಷ್ಠಿರ ಹೇಳ್ದ. ಹೇಗೆ ನೋಡಿ ಮಕ್ಕಳೇ, ನೀವು ಕ್ಲಾಸ್ ರೂಮ್ ಅಲ್ಲೇ ಕೂತಿರ್ತೀರಿ, ಇಲ್ಲೇ ಇರ್ತೀರಿ. ನಾವೇನಾದ್ರು ಪಾಠ ಮಾಡುವಂತ ಸಂದರ್ಭದಲ್ಲಿ ಯಾವ್ದಾದ್ರು ಒಂದು ಎಕ್ಸಾಂಪಲ್ ಕೊಡ್ತೀವಿ ಅಂತ ಇಟ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಕುದುರೆ ಅಂತ ನಾನು ಒಂದು ಅನಿಮಲ್ ಹೇಳಿದಾಗ, ಹಾರ್ಸ್ ಅಂತ ಹೇಳಿದಾಗ ನಿಮ್ಮ ಮೈಂಡ್ ಅಲ್ಲಿ ತಕ್ಷಣ, ನಿಮ್ಮ ಮನಸ್ಸಿನಲ್ಲಿ ತಕ್ಷಣ ಏನಾಗುತ್ತೆ, ಆ ಕುದುರೆಯ ಒಂದು ಚಿತ್ರ ನಿಮ್ಮ ಮನಸ್ಸಿನಲ್ಲಿ ಬಂದ್ಬಿಡುತ್ತೆ. ನಿಮ್ಮ ಮನಸ್ಸು ಹೋಗಿ ಕುದುರೆಯ ಚಿತ್ರವನ್ನ ಕಾಣ್ತಾ ಇದೆ. ಹಾಗೇನೆ ಫಾರ್ ಎಕ್ಸಾಂಪಲ್ ಮೈಸೂರು ಪ್ಯಾಲೇಸ್ ಅಂತ ಹೇಳಿದಾಗ ತಕ್ಷಣ ನಿಮ್ಮ ಮನಸ್ಸು ಏನು ಹೋಗ್ಬಿಡುತ್ತೆ, ಮೈಸೂರು ಪ್ಯಾಲೇಸ್, ಮೈಸೂರು ಅರಮನೆಯ ಒಂದು ಚಿತ್ರಣ ನಿಮ್ಮ ಮನಸ್ಸಿನಲ್ಲಿ ಬರ್ತದೆ. ನಿಮ್ಮ ಮನಸ್ಸನ್ನು ಹೋಗಿ ಮೈಸೂರಲ್ಲಿ ಕುತ್ಕೊಂಡ್ಬಿಡ್ತು. ನೋಡಿ ಹೇಗೆ ಚೇಂಜಸ್ ಆಗುತ್ತೆ ಅಂತ ಹೇಳಿ ತಕ್ಷಣ. ಹಾಗೆ ನಾವೇನೋ ಒಂದು ಅಮೆರಿಕಾಗೆ ಸಂಬಂಧಪಟ್ಟ ಹಾಗೆ ನಾವು ವಿಷಯ ಹೇಳ್ತಾ ಇದೀವಿ ಅಂತ ಇಟ್ಕೊಳ್ಳಿ, ತಕ್ಷಣ ನಿಮ್ಮ ಮನಸ್ಸೇನಾಗುತ್ತೆ, ಅಮೆರಿಕದ ಚಿತ್ರಣವನ್ನ ಮಾಡ್ಕೊಳ್ಳುವಂತ ಪ್ರಯತ್ನ ಮಾಡುತ್ತೆ. ಸೊ ಈ ರೀತಿಯಲ್ಲಿ ನಮ್ಮ ಮನಸ್ಸು ಅಂತಕ್ಕಂಥದ್ದು ಗಾಳಿಗಿಂತ ತುಂಬಾನೇ ಸ್ಪೀಡ್ ಅಂತ ಹೇಳಿ ನಮಗೆ ಅರ್ಥ ಆಗುತ್ತೆ. ಅಂದ್ರೆ ಏನು ಎಷ್ಟೇ ಯಾವೆಲ್ಲ ವಿಚಾರಗಳನ್ನ ನಾವು ಮನಸ್ಸಿನಲ್ಲಿ ಯೋಚನೆ ಮಾಡಿದ್ರು ಸಹ ತಕ್ಷಣ ನಮ್ಮ ಮನಸ್ಸಿನಲ್ಲಿ ಅದು ಬಂದ್ಬಿಡುತ್ತೆ. ಮತ್ತೆ ಯಾವುದೇ ಒಂದು ಏನು ಟೆಕ್ಸ್ಟ್ ಬುಕ್ ಓದ್ತಾ ಇರ್ತೀವಿ, ಅಥವಾ ಒಂದು ಸ್ಟೋರಿ ಓದ್ತಾ ಇದೀವಿ, ಒಂದು ಸ್ಟೋರಿ ಕೇಳ್ತಾ ಇದೀವಿ ಅಂತ ಇಟ್ಕೊಳ್ಳಿ, ಯಾವುದೋ ಒಂದು ಹಾಡನ್ನ ಕೇಳ್ತಾ ಇದೀವಿ ಅಂತ ಇಟ್ಕೊಳ್ಳಿ, ಅದ್ರ ಬಗ್ಗೆ ಬರ್ತಕ್ಕಂಥ ಪದಗಳು ಎಲ್ಲ ಸಹ ಮನಸ್ಸಿನಲ್ಲಿ ಚಿತ್ರಣವನ್ನ ಕೊಡ್ತಾ ಇರ್ತದೆ ನಮ್ಗೆ. ಸೊ ಆ ಕಾರಣಕ್ಕೆ ಗಾಳಿಗಿಂತ ಒಟ್ಟಾರೆ ತುಂಬಾ ಸ್ಪೀಡ್ ಆಗಿರ್ತಕ್ಕಂಥದ್ದು ಯಾವ್ದು ಮಕ್ಕಳೇ? ಅಲ್ಲಿಗೆ ಮೈಂಡ್ ಅಂತ ಹೇಳಿ ನಮ್ಮ ಮನಸ್ಸು ಅಂತಕ್ಕಂಥದ್ದು ತುಂಬಾನೇ ತೀವ್ರ ಗತಿಯನ್ನು ಹೊಂದಿರತಕ್ಕಂಥ ಒಂದು ವಿಚಾರ ಆಗಿದೆ ಅದು. ನೆಕ್ಸ್ಟ್ ಬಂದು ಮತ್ತೊಂದು ಪ್ರಶ್ನೆ ಮಕ್ಕಳೇ, ವಾಟ್ ಬಿ ಫ್ರೆಂಡ್ಸ್ ಎ ಟ್ರಾವೆಲರ್ ಅಂತ ಕೇಳಿದ್ರು. ವಾಟ್ ಬಿ ಫ್ರೆಂಡ್ಸ್ ಎ ಟ್ರಾವೆಲರ್ ಅಂದ್ರೆ ಇಲ್ಲಿ ನಾವು ಟ್ರಾವೆಲಿಂಗ್ ಮಾಡುವಂತಹ ಸಂದರ್ಭದಲ್ಲಿ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ನಾವು ಜರ್ನಿಯನ್ನ ಮಾಡುವಂತಹ ಸಂದರ್ಭದಲ್ಲಿ ನಮ್ಗೆ ಯಾವಾಗ್ಲೂ ಸಹ ಫ್ರೆಂಡ್ ಆಗಿರ್ತಕ್ಕಂಥದ್ದು ಯಾವುದು, ನಮ್ಮ ಜೊತೆಗಾರ ಯಾರು, ಜೊತೆಗೆ ಯಾವಾಗಲೂ ಸದಾ ಜೊತೆಲಿ ಬರ್ತಕ್ಕಂಥ ವಿಚಾರ ಯಾವುದು ಅಂತ ಹೇಳಿ ಮತ್ತೊಂದು ಪ್ರಶ್ನೆನ ಕೇಳಿದಾಗ ನೋಡಿ, ಯಾವಾಗಲೂ ಸಹ ನಾವು ಒಬ್ಬರ ಮೇಲೆ ಡಿಪೆಂಡ್ ಆಗಿ ಜರ್ನಿಯನ್ನ ಮಾಡ್ಲಿಕ್ಕೆ ಸಾಧ್ಯ ಆಗಲ್ಲ. ವಿ ಕಾಂಟ್ ಡಿಪೆಂಡ್ ಆನ್ ಎನಿಬಡಿ ವೆನೆವರ್ ವಿ ಗೋ ಫಾರ್ ಟ್ರಾವೆಲಿಂಗ್. ಸಮಟೈಮ್ಸ್ ವಿ ಹ್ಯಾವ್ ಟು ಟ್ರಾವೆಲ್ ಅಲೋನ್ ಅಟ್ ದಟ್ ಟೈಮ್. ಸೊ ಫಾರ್ ಹೂಮ್ ವಿ ಹ್ಯಾವ್ ಟು ಮೇಕ್ ಫ್ರೆಂಡ್. ಅದು ನಾವು ಯಾರನ್ನ ಫ್ರೆಂಡ್ ಮಾಡ್ಕೊಬೇಕಾಗುತ್ತೆ ಅನ್ನುವಂತ ಒಂದು ಪ್ರಶ್ನೆ ಉದ್ಭವಿಸಿದಾಗ ಆಗ ಯುಧಿಷ್ಠಿರ ಹೇಳ್ತಾನೆ, ಲರ್ನಿಂಗ್. ಲರ್ನಿಂಗ್ ಮೀನ್ಸ್ ಕಲಿಕೆ. ನೋಡಿ, ಜೀವನದಲ್ಲಿ ಯಾವ ವ್ಯಕ್ತಿ ಅವನು ಯಾವಾಗ್ಲೂ ಸಹ ಕಲಿಕೆಯನ್ನ ಮಾಡ್ತಾ ಇರ್ತಾನೆ, ಅವನು ಯಾವಾಗ್ಲೂ ಸಹ ಯಂಗ್ ಅಂಡ್ ಎನರ್ಜೆಟಿಕ್ ಆಗಿರ್ತಾನೆ. ಅವನ ಮನಸ್ಸು ಸಹ ಅಷ್ಟೇ ಆಕ್ಟಿವ್ ಆಗಿರುತ್ತೆ. ಹೊಸ ಹೊಸ ವಿಚಾರಗಳನ್ನ, ಹೊಸ ಹೊಸ ಚಿಂತನೆಗಳನ್ನ ಕಲಿಲಿಕ್ಕೆ ಅವನಿಗೆ ಅವಕಾಶ ಸಿಗುತ್ತೆ. ಹಾಗೇನೆ ನಾವು ಜರ್ನಿ ಮಾಡುವಂತಹ ಸಹ, ಟ್ರಾವೆಲಿಂಗ್ ಮಾಡುವಂತಹ ಸಂದರ್ಭದಲ್ಲಿ ಸಹ ಅನೇಕ ವಿಚಾರಗಳನ್ನ ಕಲೀಲಿಕ್ಕೆ ಅವಕಾಶ ಇದೆ ಮಕ್ಕಳೇ ನಮ್ಗೆ. ಸೊ ಕಲಿಕೆಯನ್ನ ನಾವು ಒಳ್ಳೆ ಒಂದು ಉತ್ತಮ ಫ್ರೆಂಡ್ ಆಗಿ ಮಾಡ್ಕೊಳ್ಬೇಕು ಅಂತ ಹೇಳಿ ಯುಧಿಷ್ಠಿರ ಇಲ್ಲಿ ಹೇಳ್ತಾನೆ. ನೆಕ್ಸ್ಟ್ ಪ್ರಶ್ನೆ ಬಂದು, ಹೂ ಇಸ್ ದ ಫ್ರೆಂಡ್ ಆಫ್ ಒನ್ ಹೂ ಸ್ಟೇಸ್ ಅಟ್ ಹೋಮ್? ನೋಡಿ ಎಷ್ಟು ಚೆನ್ನಾಗಿದೆ. ಹೂ ಇಸ್ ದ ಫ್ರೆಂಡ್ ಆಫ್ ಒನ್ ಹೂ ಸ್ಟೇಸ್ ಅಟ್ ಹೋಮ್? ಸರಿ, ಹಾಗಾದ್ರೆ ಮನೆಯಲ್ಲಿರ್ತಕ್ಕಂತಹ ವ್ಯಕ್ತಿಗಳಿಗೆ, ದೋಸ್ ಹೂ ಆರ್ ಸ್ಟೇಯಿಂಗ್ ಇನ್ ದ ಹೌಸ್, ಅಂತಹ ವ್ಯಕ್ತಿಗಳಿಗೆ ಯಾರಿಲ್ಲಿ ಬೆಸ್ಟ್ ಫ್ರೆಂಡ್ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋ ಪ್ರಶ್ನೆನ ಕೇಳಿದಾಗ ಇವ್ರು ಹೇಳ್ತಾರೆ ವೈಫ್ ಅಂತ ಹೇಳ್ತಾನೆ ಯುಧಿಷ್ಠಿರ. ದ ವೈಫ್ 100% ಇದು ಕರೆಕ್ಟ್ ಆಗಿದೆ. ಸೊ ವೈಫ್ ಅಂತಕ್ಕಂಥದ್ದು ಅಂದ್ರೆ ಹೆಂಡತಿ ಆಗಿರ್ತಕ್ಕಂಥವ್ರು ಯಾರೆಲ್ಲ ಜನಗಳು ಮನೆಯಲ್ಲಿ ಸ್ಪೆಂಡ್ ಮಾಡ್ತಾರೆ ಅಂತವರಿಗೆ ಶಿ ಇಸ್ ಅ ಬೆಸ್ಟ್ ಫ್ರೆಂಡ್ ಫಾರ್ ದೆಮ್. ಓಕೆ, ಅದೇ ತರ ನೆಕ್ಸ್ಟ್, ಹೂ ಅಕಂಪನೀಸ್ ಎ ಮ್ಯಾನ್ ಇನ್ ಡೆತ್? ಹೂ ಅಕಂಪನೀಸ್ ಎ ಮ್ಯಾನ್ ಇನ್ ಡೆತ್ ಅಂತಂದ್ರೆ ನೋಡಿ, ಸಾವಿನಲ್ಲಿ ಬದುಕಿದ್ದಾಗ ಬಿಡಿ ಬಹಳಷ್ಟು ಜನ ನಮ್ಮ ಜೊತೆಲಿ ಇರ್ತಾರೆ, ಫ್ಯಾಮಿಲಿ ಮೆಂಬರ್ಸ್ ಇರ್ತಾರೆ, ನಮ್ಮ ಫ್ರೆಂಡ್ಸ್ ಇರ್ತಾರೆ, ರಿಲೇಟಿವ್ಸ್ ಇರ್ತಾರೆ, ಎಲ್ಲರೂ ಸಹ ನಮ್ಮ ಜೊತೆಲಿ ಇರ್ತಾರೆ. ಆದರೆ ನಾವು ಸಾಯುವಂತಹ ಸಂದರ್ಭದಲ್ಲಿ, ಸತ್ತಂತಹ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಬರ್ತಕ್ಕಂಥ ಅನುಚರರು ಯಾರು, ಜೊತೆಗಾರರು ಯಾರು ಅನ್ನುವಂತ ಒಂದು ಪ್ರಶ್ನೆಗೆ ಎಷ್ಟು ಚೆನ್ನಾಗಿ ಇಷ್ಟ ಉತ್ತರವನ್ನ ಕೊಟ್ಟಿದ್ದಾನೆ. ಯಾವುದು ನಮ್ಮ ಜೊತೆಲಿ ಬರುತ್ತೆ ಮಕ್ಕಳೇ? ಧರ್ಮ.
ಏನು ಧರ್ಮ ಅಂತಂದ್ರೆ ನಾವು ಮಾಡಿರ್ತಕ್ಕಂಥ ಒಂದು ಒಳ್ಳೆಯ ಕೆಲಸಗಳು. ಸಿ ದಟ್ ಅಲೋನ್ ಅಕಂಪನೀಸ್ ದ ಸೋಲ್ ಇನ್ ಇಟ್ಸ್ ಎ ಸಾಲಿಟರಿ ಜರ್ನಿ ಆಫ್ಟರ್ ಡೆತ್. ನೋಡಿ, ಸತ್ತ ನಂತರ ನಮ್ದು ಏಕಾಂಗಿಯ ಜೀವನ, ಅರ್ಥ ಆಯ್ತಾ? ಏಕಾಂಗಿಯ ಒಂದು ಪ್ರಯಾಣ ಆಗ್ಬಿಡುತ್ತೆ. ಸಾಲಿಟರಿ ಮೀನ್ಸ್ ಲೋನ್ಲಿ. ಸಾಲಿಟರಿ ಮೀನ್ಸ್ ಲೋನ್ಲಿ ಆಗುತ್ತೆ. ಸಾಲಿಟರಿ ಅಂತಂದ್ರೆ ಲೋನ್ಲಿ. ಸೊ ಒಬ್ಬಂಟಿಗರಾಗಿ ನಾವು ಪ್ರಯಾಣವನ್ನ ಮಾಡುವಂತಹ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಬರ್ತಕ್ಕಂಥದ್ದು ಯಾವುದಪ್ಪ ಅಂತಂದ್ರೆ ನಮ್ಮ ಧರ್ಮ, ಅಂದ್ರೆ ನಾವು ಮಾಡಿರ್ತಕ್ಕಂಥ ಒಳ್ಳೆಯ ಕೆಲಸ ಕಾರ್ಯಗಳು ಯಾವಾಗಲೂ ಸಹ ನಮ್ಮನ್ನ ಹಿಂಬಾಲಿಸಿಕೊಂಡು ಬರುತ್ತೆ. ಹಾಗಾಗಿ ನಾವು ನೋಡಿ, ಹಿಂದೆ ಎಲ್ಲ ಹೇಳೋರು ಸ್ವರ್ಗ ನರಕ ಅನ್ನುವಂಥ ಒಂದು ಕಾನ್ಸೆಪ್ಟ್ ಪರಿಕಲ್ಪನೆಗಳು ಹಿಂದಿನ ಕಾಲದಲ್ಲಿ ಇತ್ತು. ಆದ್ರೆ ಈಗ ಸ್ವರ್ಗ ನರಕ ಎಲ್ಲ ಸಹ ನಾವು ಇಲ್ಲೇ ಅನುಭವಿಸ್ಬಿಟ್ಟು ಹೋಗ್ಬಿಡ್ತೀವಿ ಸಾಯ್ಲಿಕ್ಕೆ ಮುಂಚೆನೆ. ಅಂದ್ರೆ ಒಳ್ಳೆ ಕೆಲಸಗಳನ್ನ ಮಾಡ್ತಾ ಹೋದ್ರೆ ಅದೇ ನಮ್ಮ ಸ್ವರ್ಗ ಜೀವನ ಆಗ್ತದೆ. ನಾವು ಮಾಡ್ತಕ್ಕಂಥ ಕೆಲಸ, ನಮ್ಮ ಮಾತು, ನಮ್ಮ ವರ್ತನೆ ಎಲ್ಲದೂ ಸಹ ಒಳ್ಳೆ ರೀತಿಯಲ್ಲಿದ್ರೆ ಇದೇ ಸ್ವರ್ಗ. ನಾವು ಕೆಟ್ಟ ರೀತಿಯಲ್ಲಿ ವರ್ತನೆ ಮಾಡಿದ್ದೆ ಆದ್ರೆ, ನಮ್ಮ ಬಿಹೇವಿಯರ್ ಆಗಿದ್ದೆ ಆದ್ರೆ ಅದೇ ನರಕ ಅಲ್ಲಿ ನಾವು ಅನುಭವಿಸಬೇಕಾಗತ್ತೆ ಮಕ್ಕಳೇ. ನೆಕ್ಸ್ಟ್ ಪ್ರಶ್ನೆ, ವಿಚ್ ಇಸ್ ದ ಬಿಗ್ಗೆಸ್ಟ್ ವೆಸಲ್? ವಿಚ್ ಇಸ್ ದ ಬಿಗ್ಗೆಸ್ಟ್ ವೆಸಲ್? ಸಿ, ದೊಡ್ಡದಾಗಿರ್ತಕ್ಕಂಥ ಒಂದು ಬಾವಲ್ ಅಥವಾ ವೆಸಲ್ ಅಂದ್ರೆ ಯಾವುದು ಇಡೀ ಪ್ರಪಂಚದಲ್ಲಿ ಅಂತ ಕೇಳಿದಾಗ ಪಾತ್ರೆ. ದ ಅರ್ತ್. ಉತ್ತರ ಹೇಳ್ತಾನೆ ಯುಧಿಷ್ಠಿರ, ದ ಅರ್ತ್ ಅಂತ ಹೇಳ್ತಾನೆ. ಅರ್ತ್ ಅಂದ್ರೆ ಭೂಮಿ. ವಿಚ್ ಕಂಟೈನ್ಸ್ ಆಲ್ ವಿದಿನ್ ಇಟ್ಸ್. ನೋಡಿ, ದೊಡ್ಡದಾಗಿರ್ತಕ್ಕಂಥ ಪಾತ್ರೆ ಯಾವುದು ಇಡೀ ವರ್ಲ್ಡ್ ಅಲ್ಲಿ? ಭೂಮಿಯಾಗಿದೆ. ಯಾಕೆ ಅಂತಂದ್ರೆ ವಿಚ್ ಕಂಟೈನ್ಸ್ ಆಲ್ ವಿದಿನ್ ಇಟ್ಸ್. ಆ ಭೂಮಿನಲ್ಲಿ, ಭೂಮಿ ಅಂತಕ್ಕಂಥ ಒಂದು ಪಾತ್ರೆಯಲ್ಲಿ ಎಲ್ಲವೂ ಒಳಗೊಂಡಿದೆ. ಆ ಭೂಮಿ ಮೇಲೆ ಇರ್ತಕ್ಕಂಥ ಮರ, ಗಿಡ, ಪರಿಸರ ಪ್ರತಿಯೊಂದು ಸಹ ಬರ್ತಕ್ಕಂಥದ್ದು ಎಲ್ಲಿ? ಅದೇ ಭೂಮಿ ಮೇಲೆ ಆಗಿರೋದ್ರಿಂದ ಸೊ ಆ ಭೂಮಿನೇ ದೊಡ್ಡದಾಗಿರ್ತಕ್ಕಂಥ ಒಂದು ಪಾತ್ರೆ ಆಗಿದೆ. ಇಟ್ ಈಸ್ ದ ಗ್ರೇಟೆಸ್ಟ್ ವೆಸಲ್. ಅದೇ ತುಂಬಾ ದೊಡ್ಡದಾಗಿರ್ತಕ್ಕಂಥ ಒಂದು ವೆಸಲ್ ಆಗಿದೆ ಮಕ್ಕಳೇ. ದೆನ್ ನೆಕ್ಸ್ಟ್ ಕ್ವೆಶ್ಚನ್ ಇಸ್, ವಾಟ್ ಇಸ್ ಹ್ಯಾಪಿನೆಸ್? ಏನ್ ಹಾಗಾದ್ರೆ ಸಂತೋಷ ಅಂದ್ರೆ ಏನು? ತುಂಬಾ ಜನ ನೋಡಿ, ತುಂಬಾ ಜನ ಸೊಸೈಟಿಯಲ್ಲಿ ನಾವು ನೋಡೋದಾದ್ರೆ ಎಲ್ಲರೂ ಸಹ ಒಂದಲ್ಲ ಒಂದು ರೀತಿಯಲ್ಲಿ ಸಫರ್ ಆಗ್ತಿರ್ತಾರೆ. ಎವ್ರಿ ಟೈಮ್, ಆಲ್ ದ ಟೈಮ್ ದೇ ಆರ್ ಟೆಲ್ಲಿಂಗ್ ದಟ್ ಏನಂತ ಹೇಳ್ತಿರ್ತಾರೆ, ಹ್ಯಾಪಿನೆಸ್ 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 ಅಂತ ಅಂದ್ಬಿಟ್ಟು ಎಲ್ಲರೂ ಸಂತೋಷದಿಂದ ಹೋಗ್ತಾ ಇರ್ತೀವಿ. ಆದ್ರೆ ಆಕ್ಚುಲಿ ಸಂತೋಷ ಎಲ್ಲಿದೆ? ವೇರ್ ಇಸ್ ಆಕ್ಚುಲಿ ವಾಟ್ ಇಸ್ ದ ಹ್ಯಾಪಿನೆಸ್ ಮೀನ್ಸ್? ಹ್ಯಾಪಿನೆಸ್ ಇಸ್ ದ ರಿಸಲ್ಟ್ ಆಫ್ ಗುಡ್ ಕಾಂಟ್ಯಾಕ್ಟ್. ಎಸ್, ಎಕ್ಸಾಕ್ಟ್ಲಿ. ಹ್ಯಾಪಿನೆಸ್ ಇಸ್ ದ ರಿಸಲ್ಟ್ ಆಫ್ ಗುಡ್ ಕಾಂಟ್ಯಾಕ್ಟ್. ಸಂತೋಷ ಅಂತಕ್ಕಂಥದ್ದು ನಿಜವಾಗಿಯೂ ಸಹ ನಮ್ಮ ನಿಜವಾದಂತಹ ಒಂದು ಒಳ್ಳೆಯ ನಡತೆಯಲ್ಲಿ, ನಮ್ಮ ಕ್ಯಾರೆಕ್ಟರ್ ನಲ್ಲಿ ಇದೆ. ನಾವು ಒಂದು ಉತ್ತಮವಾಗಿರ್ತಕ್ಕಂಥ ನಡತೆಯನ್ನ, ಕ್ಯಾರೆಕ್ಟರ್ನ ಒಳಗೊಂಡಿದ್ದೆ ಆದ್ರೆ ಖಂಡಿತ ನಮ್ಮಲ್ಲಿ ಏನಾಗುತ್ತೆ, ಒಂದು ಒಳ್ಳೇದಾಗಿರ್ತಕ್ಕಂಥ ಒಂದು ಕ್ಯಾರೆಕ್ಟರ್ ಇದ್ದಾಗ ನಾವೇನಾಗುತ್ತೆ, ನಾವು ಒಳ್ಳೆಯ ಒಂದು ಹ್ಯಾಪಿನೆಸ್ ನ ಕಾಣಲಿಕ್ಕೆ ಸಾಧ್ಯ ಆಗುತ್ತೆ. ವಾಟ್ ಈಸ್ ದಟ್ ಅಬಾಂಡನಿಂಗ್ ವಿಚ್ ಮ್ಯಾನ್ ಬಿಕಮ್ಸ್ ಲವ್ಡ್ ಬೈ ಆಲ್? ನೋಡಿ, ವಾಟ್ ಈಸ್ ದಟ್ ಅಬಾಂಡನಿಂಗ್ ವಿಚ್ ಮ್ಯಾನ್ ಬಿಕಮ್ಸ್ ಲವ್ಡ್ ಬೈ ಆಲ್? ವಾಟ್ ಇಸ್ ದಟ್ ಅಬಾಂಡನಿಂಗ್ ವಿಚ್ ಮ್ಯಾನ್ ಬಿಕಮ್ಸ್ ಲವ್ಡ್ ಬೈ ಆಲ್? ನೋಡಿ, ಯಾವುದು ನಮ್ಮಲ್ಲಿ ಹೆಚ್ಚು ಇದ್ದಾಗ, ಅರ್ಥ ಆಯ್ತಾ? ಯಾವುದು ನಮ್ಮಲ್ಲಿ ಹೆಚ್ಚು ಇದ್ದಂತಹ ಸಂದರ್ಭದಲ್ಲಿ ಏನಾಗ್ತದೆ? ಮ್ಯಾನ್ ಬಿಕಮ್ಸ್ ಲವ್ಡ್ ಬೈ ಆಲ್. ಯಾವ ಒಂದು ವಿಚಾರ ನಮ್ಮಲ್ಲಿ ಹೆಚ್ಚಿದ್ದಾಗ ಎಲ್ಲರೂ ಸಹ ನಮ್ಮನ್ನ ಇಷ್ಟಪಡ್ತಾರೆ ಅಂತಂದ್ರೆ, ಎಲ್ಲರೂ ನಮ್ಮನ್ನ ಇಷ್ಟಪಡಬೇಕು ಅಂತಂದ್ರೆ ನಮ್ಮಲ್ಲಿ ಯಾವ ವಿಚಾರ ಹೆಚ್ಚು ಇರಬೇಕು ಅಂತಂದ್ರೆ, ಪ್ರೈಡ್ ಫಾರ್ ಅಬಾಂಡನಿಂಗ್ ದಟ್ ಮ್ಯಾನ್ ವಿಲ್ ಬಿ ಲವ್ಡ್ ಬೈ ಆಲ್. ನೋಡಿ, ಪ್ರೈಡ್ ಅಂತಂದ್ರೆ ನಾವು ಹೆಮ್ಮೆಯನ್ನ ನಾವು ಬಿಟ್ಟಿದ್ದೆ ಆದ್ರೆ, ನೋಡಿ, ಅಂದ್ರೆ ಬರೀ ನಾವು ನಮ್ಮನ್ನ ಅಷ್ಟೇ ನಾವು ಇದು ಮಾಡ್ಕೊಳ್ತಕ್ಕಂಥದ್ದಲ್ಲ, ಬೇರೆಯವ್ರ ಬಗ್ಗೆ ಸಹ ನಾವು ಗೌರವ ಹೆಮ್ಮೆಯನ್ನ ತೋರಿದ್ದೆ ಆದ್ರೆ, ಅಬಾಂಡನಿಂಗ್ ದಟ್ ಮ್ಯಾನ್ ವಿಲ್ ಬಿ ಲವ್ಡ್ ಬೈ ಆಲ್. ನಮ್ಮನ್ನಷ್ಟು ನಾವು ಪ್ರೀತಿಸ್ಕೊಳ್ತಕ್ಕಂಥದ್ದಲ್ಲ, ಬೇರೆಯವ್ರನ್ನ ಪ್ರೀತಿಸ್ಬೇಕು. ಅದ್ರ ಜೊತೆಗೆ ನಮ್ಮ ಬಗ್ಗೆ ನಾವು ಮಾತ್ರ ಹೆಮ್ಮೆಯನ್ನ ಇಟ್ಕೊಳ್ತಕ್ಕಂಥದ್ದಲ್ಲ, ಬೇರೆಯವರು ಮಾಡಿರ್ತಕ್ಕಂತಹ ಕಾರ್ಯ ಕೆಲಸಗಳ ಬಗ್ಗೆನೂ ಸಹ ನಾವು ಹೆಮ್ಮೆಯನ್ನ ಇಟ್ಕೊಂಡಿದ್ದೆ ಆದ್ರೆ ಏನಾಗ್ತದೆ, ನಮಗೆ ಬಹಳ ಏನಾಗುತ್ತೆ, ಎಲ್ಲರೂ ಸಹ ನಮ್ಮನ್ನ ಪ್ರೀತಿಸುವ ಹಾಗೆ ಆಗುತ್ತೆ ಮಕ್ಕಳೇ. ನೆಕ್ಸ್ಟ್, ವಾಟ್ ಈಸ್ ದ ಲಾಸ್ ವಿಚ್ ಬ್ರಿಂಗ್ಸ್ ಜಾಯ್ ಅಂಡ್ ನಾಟ್ ಸಾರೋ? What is the loss which brings joy and not sorrow? ಅಂತಂದ್ರೆ ಯಾವುದನ್ನ, what is the loss which brings joy and not sorrow? ಯಾವುದೋ ಒಂದು ನಮ್ಗೆ ಏನಾಗುತ್ತೆ, ದುಃಖವನ್ನ ಕೊಡಲ್ಲ, ತುಂಬಾ ಸಂತೋಷವನ್ನೇ ಕೊಡುತ್ತೆ. ಅದನ್ನ ನಾವು ಬಿಡೋದ್ರಿಂದ ನಮ್ಗೆ ಸಂತೋಷನೇ ಆಗುತ್ತೆ ಹೊರತು ದುಃಖವನ್ನ ಖಂಡಿತ ಕೊಡಲ್ಲ. ಯಾವ್ದನ್ನ ಬಿಡೋದ್ರಿಂದ ಅಂತಂದ್ರೆ ಆಂಗರ್ ಗಿವಿಂಗ್ ಇಟ್ ಅಪ್. ಇದಿಷ್ಟು ಉತ್ತರ ಹೇಳ್ತಾನೆ, ಆಂಗರ್ ಗಿವಿಂಗ್ ಇಟ್ ಅಪ್ ಅಂತ ಹೇಳ್ತಾನೆ. ಅಂದ್ರೆ ನಾವು ಕೋಪವನ್ನ ಬಿಟ್ಟಿದ್ದೆ ಆದ್ರೆ, ಬಿಟ್ಬಿಟ್ಟಿದ್ದೆ ಆದ್ರೆ ವಿ ವಿಲ್ ನೋ ಲಾಂಗರ್ ಬಿ ಸಬ್ಜೆಕ್ಟೆಡ್ ಟು ಸಾರೋ. ನಾವು ಯಾವುದೇ ಕಾರಣಕ್ಕೂ ಸಹ, ಯಾವುದೇ ಸಂದರ್ಭದಲ್ಲಿಯೂ ಸಹ ನಾವು ದುಃಖವನ್ನ ಪಡುವಂತಹ ಸಂದರ್ಭನೇ ಬರೋದಿಲ್ಲ. ಸೊ ಕೋಪವನ್ನ ಕಡಿಮೆ ಮಾಡ್ಕೊಳ್ಬೇಕು. ಕೋಪವನ್ನ ಸಾಧ್ಯವಾದಷ್ಟು ಬಿಟ್ಬಿಟ್ಟಿದೆ ಆದ್ರೆ ಏನಾಗುತ್ತೆ, ನಾವು ತುಂಬಾ ಖುಷಿಯಾಗಿರ್ಲಿಕ್ಕೆ ಸಾಧ್ಯ ಆಗುತ್ತೆ. ಆಗ ನಾವು ದುಃಖ ಪಡುವಂತಹ ಸಂದರ್ಭವೇ ಬರೋದಿಲ್ಲ ಅಂತ ಹೇಳಿ ಅವರು ಹೇಳ್ತಾರೆ. ವಾಟ್ ಇಸ್ ದಟ್ ಬೈ ಗಿವಿಂಗ್ ಅಪ್ ವಿಚ್ ಮ್ಯಾನ್ ಬಿಕಮ್ಸ್ ವೆಲ್ತಿ? ನೋಡಿ, ಮತ್ತೆ ನಾವು ಮತ್ತೊಂದು ವಿಚಾರ ಇದೆ, ಆ ಒಂದು ವಿಚಾರವನ್ನು ನಾವು ಬಿಟ್ಬಿಡೋದ್ರಿಂದ ಏನಾಗುತ್ತೆ, ಮ್ಯಾನ್ ಬಿಕಮ್ಸ್ ವೆಲ್ತಿ. ಮನುಷ್ಯರಲ್ಲಿ ತುಂಬಾನೇ ಸಂಪತ್ತನ್ನ ಹೊಂದಿರತಕ್ಕಂತಹ ವ್ಯಕ್ತಿ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಯಾವ್ದನ್ನ ಬಿಡಬೇಕು ಹಾಗಾದ್ರೆ ಅವನು? ಯಾವ್ದನ್ನ ಬಿಟ್ಟಾಗ ಅವನು ತುಂಬಾ ಸಂಪತ್ತನ್ನ ಹೊಂದಿದ್ದಾನೆ ಅಂತ ಹೇಳಿ ಜನ ಹೇಳ್ತಾರೆ ಅಂತಂದ್ರೆ ಡಿಸೈರ್. ಡಿಸೈರ್ ಅಂದ್ರೆ ಮಕ್ಕಳ ಆಸೆ. ಡಿಸೈರ್ ಗೆಟಿಂಗ್ ರಿಡ್ ಆಫ್ ಇಟ್.
ನಾವು ಆಸೆಯನ್ನ ಬಿಟ್ಬಿಟ್ಟಿದೆ. ಆದ್ರೆ ಮ್ಯಾನ್ ಬಿಕಮ್ಸ್ ವೆಲ್ತಿ, ಮನುಷ್ಯ ತುಂಬಾ ಸಂಪದ್ಭರಿತವಾಗಿರ್ತಾನೆ. ನೋಡಿ ಗೌತಮ ಬುದ್ಧನೇ ಹೇಳಿದ್ದಾರೆ, ಏನಂತ ಹೇಳಿದ್ದಾರೆ ಗೌತಮ ಬುದ್ಧರವರು ಏನಂತ ಹೇಳಿದ್ದಾರೆ, ಆಸೆಯೇ ದುಃಖಕ್ಕೆ ಮೂಲ ಕಾರಣ. ನಮ್ಮೆಲ್ಲ ದುಃಖಕ್ಕೆ ನಮ್ಮೆಲ್ಲ ಸಾರೋಗೆ ಕಾರಣ ಆಗಿರ್ತಕ್ಕಂಥ ವಿಷಯ ಏನಪ್ಪಾ ಅಂದ್ರೆ ಡಿಸೈರ್ ಅಂತಕ್ಕಂಥದ್ದು. ಸೊ ನಾವು ಆಸೆಯನ್ನ ಬಿಟ್ಟಿದ್ದೆ ಆದ್ರೆ ನಾವು ತುಂಬಾನೇ ಸಂಪದ್ಭರಿತವಾಗ್ತೀವಿ, ಯಾವಾಗಲೂ ಸಹ ಖುಷಿಯಾಗಿರ್ಲಿಕ್ಕೆ ಸಾಧ್ಯ ಆಗುತ್ತೆ, ನಮ್ಮ ನಿರೀಕ್ಷೆಗಳು ಕಡಿಮೆ ಆಗ್ತದೆ. ಸೊ ವಿ ಶುಡ್ ಬಿ ಆಲ್ವೇಸ್ ಹ್ಯಾಪಿ. ನೆಕ್ಸ್ಟ್ ಒನ್, ವಾಟ್ ಮೇಕ್ಸ್ ಒನ್ ಎ ರಿಯಲ್ ಬ್ರಾಹ್ಮಣ? ನೆಕ್ಸ್ಟ್ ಕ್ವಶನ್ ಕೇಳುತ್ತೆ ಬಾಡಿಲೆಸ್ ವಾಯ್ಸ್. ವಾಟ್ ಮೇಕ್ಸ್ ಒನ್ ಎ ರಿಯಲ್ ಬ್ರಾಹ್ಮಣ? ಯಾವುದು ನಮ್ಮನ್ನ ನಿಜವಾದ ಬ್ರಾಹ್ಮಣನಾಗಿ ಮಾಡುತ್ತೆ? ಇಸ್ ಇಟ್ ಬರ್ತ್ ಆರ್ ಗುಡ್ ಕಾಂಟ್ಯಾಕ್ಟ್? ನೋಡಿ, ನಾವು ಹುಟ್ಟಿನಿಂದ ಬ್ರಾಹ್ಮಣ ಕುಲದಲ್ಲಿ ಹುಟ್ಟಿದಾಗ ಮಾತ್ರ ನಾವು ಇಲ್ಲಿ ನಿಜವಾದ ಬ್ರಾಹ್ಮಣ ಅಂತ ಅನ್ಸ್ಕೊಳ್ತೀವ, ಅಥವಾ ಒಳ್ಳೆಯ ನಡತೆಯಿಂದಾಗಿಯೂ ಸಹ ನಾವು ಬ್ರಾಹ್ಮಣ ಆಗ್ಲಿಕ್ಕೆ ಸಾಧ್ಯ ಇದೆಯಾ ಅಂತ ಹೇಳಿ ಕೇಳುತ್ತೆ. ಅಥವಾ ಲರ್ನಿಂಗ್, ಕಲಿಕೆ, ನಾವು ಉತ್ತಮ ವಿಚಾರಗಳನ್ನ ಕಲ್ತ್ಕೊಂಡಾಗ, ಉತ್ತಮ ವಿಚಾರಗಳನ್ನ ಕಲ್ತಂತಹ ಸಂದರ್ಭದಲ್ಲಿ ಸಹ ನಾವಿಲ್ಲಿ ಏನು ಬ್ರಾಹ್ಮಣರಾಗ್ಲಿಕ್ಕೆ ಸಾಧ್ಯ ಇದೆಯಾ ಅನ್ನೋ ಒಂದು ಪ್ರಶ್ನೆಯನ್ನ ಕೇಳಿದಾಗ ಆನ್ಸರ್ ಡಿಸೈಸಿವ್ಲಿ ಅಂತ ಕೇಳ್ತಾರೆ. ಅಂದ್ರೆ ಫೈನಲ್ ಆಗಿ ನೀವು ಒಂದು ಪ್ರಶ್ನೆಗೆ ಉತ್ತರವನ್ನ ಕೊಡು ಅಂತ ಇಲ್ಲಿ ಕೇಳಿದಂತಹ ಸಂದರ್ಭದಲ್ಲಿ ರಿಪ್ಲೈಡ್. ನೋಡಿ, ಇದನ್ನ ಚೆನ್ನಾಗಿ ನಾವೆಲ್ಲ ಅರ್ಥ ಮಾಡ್ಕೊಬೇಕು. ಈಗೆಲ್ಲ ಸಹ ತುಂಬಾ ಸೊಸೈಟಿನ ನೋಡಿದಾಗ ಇಡೀ ಸಮಾಜ ಅಂತಕ್ಕಂಥದ್ದು, ಸೊಸೈಟಿ ಅಂತಕ್ಕಂಥದ್ದು ಒಡೆದು ಹಂಚಿ ಹೋಗ್ಬಿಟ್ಟಿದೆ. ಎಲ್ಲ ಕಡೆ ಎಲ್ಲ ಜಾತಿಗಳ ಜನರು ಸಹ ಏನಾಗ್ತಾರೆ, ಅವರವರ ಜಾತಿಗಳಿಗೆ ಸಂಬಂಧಪಟ್ಟ ಹಾಗೆ ನಮ್ಮ ಜಾತಿಯನ್ನ ಎತ್ತರದ ಹಂತಕ್ಕೆ ತರಬೇಕು ಅಂತ ಹೇಳಿ ಎಲ್ಲಾ ಕಡೆ ಅವರವರ ಜಾತಿಯ ಹೆಸರಿನಲ್ಲಿ ಸಂಘಗಳನ್ನ ಮಾಡ್ಕೊಳ್ತಕ್ಕಂಥದ್ದು, ಚೌಲ್ಟ್ರೀಸ್ ಎಲ್ಲ ಸಹ ಮಾಡ್ಕೊಂಡಿದ್ದಾರಲ್ಲ, ಅವರವರ ಸಮುದಾಯಗಳನ್ನು ವಿಭಾಗಿಸ್ಕೊಳ್ತಾ ಇದ್ದಾರೆ. ಆದ್ರೆ ಆತನ ಮಾಡುವ ಬದಲಿಗೆ ಜಾತಿ ವ್ಯವಸ್ಥೆಯನ್ನ ಮಾಡೋ ಬದಲಿಗೆ ಅವ್ರ ಅಟ್ಲೀಸ್ಟ್ ಕಲಿಕೆಯಿಂದ ನಾವು ಯಾವುದೇ ರೀತಿಯ ಜಾತಿಯನ್ನು ಪರಿಗಣಿಸುವಂತಹ ಸಂದರ್ಭ ಬರೋದಿಲ್ಲ. ಅದನ್ನೇ ಇವರು ಹೇಳ್ತಾರೆ ಏನಂತ, ಬರ್ತ್ ಅಂಡ್ ಲರ್ನಿಂಗ್ ಡು ನಾಟ್ ಮೇಕ್ ಒನ್ ಎ ಬ್ರಾಹ್ಮಣ. ನೋಡಿ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ, ಬರ್ತ್ ಅಂಡ್ ಲರ್ನಿಂಗ್ ಅಂದ್ರೆ ನಾವು ಚೆನ್ನಾಗಿ ಕಲ್ತಿದೀವಿ ಅಂತ ಹೇಳಿ ನಾವು ಬ್ರಾಹ್ಮಣರಾಗೋದಿಲ್ಲ, ಅಥವಾ ನಾವು ಹುಟ್ಟಿನಿಂದಲೇ ನಾವು ಬ್ರಾಹ್ಮಣರು ಅನ್ನೋ ಕಾರಣಕ್ಕೆ ಬ್ರಾಹ್ಮಣರಾಗ್ಲಿಕ್ಕೆ ಸಾಧ್ಯ ಇಲ್ಲ. ಡು ನಾಟ್ ಮೇಕ್ ಒನ್ ಎ ಬ್ರಾಹ್ಮಣ, ಗುಡ್ ಕಾಂಡಕ್ಟ್ ಅಲೋನ್ ಡಸ್. ನೋಡಿ, ಯಾರು ಉತ್ತಮ ನಡತೆಯನ್ನ ಉತ್ತಮ ಚಾರಿತ್ರ್ಯವನ್ನ ಹೊಂದಿದ್ದಾರೆ ಅವರೆಲ್ಲರೂ ಸಹ ಬ್ರಾಹ್ಮಣರೇ. ನಡತೆಯ ದೃಷ್ಟಿಯಿಂದ, ಚಾರಿತ್ರ್ಯದ ದೃಷ್ಟಿಯಿಂದ ನಾವು ಉತ್ತಮ ರೀತಿಯಲ್ಲಿ ಜೀವನ ಮಾಡಿದ್ದೆ ಆದ್ರೆ ನಾವೆಲ್ಲರೂ ಸಹ ಬ್ರಾಹ್ಮಣರು ಅಂತ ಅನ್ಸ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ ಮಕ್ಕಳೇ. ಹೌ ಎವರ್ ಲರ್ನ್ಡ್ ಎ ಪರ್ಸನ್ ಮೇ ಬಿ ಹಿ ವಿಲ್ ನಾಟ್ ಬಿ ಎ ಬ್ರಾಹ್ಮಣ. ನೋಡಿ, ಹೌ ಎವರ್ ಲರ್ನ್ಡ್ ಎ ಪರ್ಸನ್ ಮೇ ಬಿ ಹಿ ವಿಲ್ ನಾಟ್ ಬಿ ಎ ಬ್ರಾಹ್ಮಣ. ಚೆನ್ನಾಗಿ ಕಲ್ತಿದ್ದಾನೆ, ಬಹಳ ವಿಷಯ ತಿಳ್ಕೊಂಡಿದ್ದಾನೆ, ತುಂಬಾ ಜ್ಞಾನವನ್ನ ಹೊಂದಿದ್ದಾನೆ ಅನ್ನೋ ಕಾರಣಕ್ಕೆ ಅವನ ಬ್ರಾಹ್ಮಣ ಅಂತ ಕರೀಲಿಕ್ಕೆ ಸಾಧ್ಯ ಇಲ್ಲ. ಇಫ್ ಹಿ ಈಸ್ ಅ ಸ್ಲೇವ್ ಟು ಬ್ಯಾಡ್ ಹ್ಯಾಬಿಟ್ಸ್, ಇಷ್ಟೆಲ್ಲ ಕಲ್ತು ಅವನೇನಾದ್ರೂ ಕೆಟ್ಟ ಒಂದು ಕೆಟ್ಟ ಅಭ್ಯಾಸಗಳಿಗೆ ಅವನು ದಾಸನಾಗಿದ್ರೆ ಅವನು ನಾವು ಯಾವುದೇ ಕಾರಣಕ್ಕೂ ಬ್ರಾಹ್ಮಣ ಅಂತ ಹೇಳಿ ಕರೀಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಯುಧಿಷ್ಠಿರ ಕೊನೆಯದಾಗಿ ಹೇಳ್ತಾನೆ. ಅಂಡ್ ದೆನ್ ವಾಟ್ ಇಸ್ ದ ಗ್ರೇಟೆಸ್ಟ್ ವಂಡರ್ ಇನ್ ದ ವರ್ಲ್ಡ್? ಕೊನೆಯದಾಗಿ ಕೇಳ್ತೇನೆ ನೋಡಿ, ವಾಟ್ ಇಸ್ ದ ಗ್ರೇಟೆಸ್ಟ್ ವಂಡರ್? ಅತ್ಯದ್ಭುತವಾಗಿರ್ತಕ್ಕಂಥದ್ದು ಇಡೀ ಪ್ರಪಂಚದಲ್ಲಿ ಏನು ಅಂತ ಹೇಳಿ ಕೇಳಿದಂತಹ ಸಂದರ್ಭದಲ್ಲಿ ಎವ್ರಿ ಡೇ ಮೆನ್ ಸಿ ಕ್ರಿಯೇಚರ್ಸ್. ನೋಡಿ, ಪ್ರತಿದಿನ ಮನುಷ್ಯ ಅನೇಕ ಸೃಷ್ಟಿಗಳನ್ನ ನೋಡ್ತಾ ಹೋಗ್ತಾನೆ. ನೋಡಿ, ಪ್ರತಿನಿತ್ಯ ಅನೇಕರು, ಎಷ್ಟೊಂದು ಜನ ಮಕ್ಕಳು ಹುಡ್ತಾ ಹೋಗ್ತಾರೆ, ಎಷ್ಟೊಂದು ಪ್ರಾಣಿಗಳು ಹುಡ್ತಾ ಇರುತ್ತೆ, ಎಷ್ಟೊಂದು ಕ್ರಿಯೇಚರ್ಸ್ ಅಂದ್ರೆ ಸೃಷ್ಟಿಯಲ್ಲಿ ಅನೇಕ ಹೊಸ ಹೊಸ ವಿಚಾರಗಳು ಬರ್ತಾ ಹೋಗುತ್ತೆ. ಡಿಪಾರ್ಟ್ ಟು ಎಮಾಸ್ ಅಬೋರ್ಡ್. ನೋಡಿ, ಎಷ್ಟು ಹೊಸ ಹೊಸದ ಹುಡ್ತಾ ಹೋಗುತ್ತೆ, ಬರ್ತಾ ಹೋಗುತ್ತೋ ಹಾಗೇನೆ ಅನೇಕವಾಗಿರ್ತಕ್ಕಂಥದ್ದು, ವಯಸ್ಸಾಗಿರ್ತಕ್ಕಂಥದ್ದು ಇದೆಲ್ಲ ಸಹ ಏನಾಗುತ್ತೆ ಹಾಗೇನೆ ಅಳಿಸಿ ಹೋಗ್ತಾನೆ ಹೋಗುತ್ತೆ ಸಮಾಜದಲ್ಲಿ, ಇಡೀ ವರ್ಲ್ಡ್ ಅಲ್ಲಿ. ಈ ತರ ಆಗುವಂತಹ ಸಂದರ್ಭದಲ್ಲಿ every day men see creatures depart to Yama's abode and yet those who remain seek to live forever. ಅದರಲ್ಲೂ ಸಹ ಕೆಲವೊಂದು ಯಮನ ಒಂದು ಪರಿಗಣನೆಗೆ ಬರದ ಹಾಗೆ ಕೆಲವೊಂದು ಉಳ್ಕೊಳ್ತಾ ಹೋಗುತ್ತೆ, ಉಳಿತಾ ಬರುತ್ತೆ. ದಿಸ್ ವೆರಿಲಿ ಇಸ್ ದ ಗ್ರೇಟೆಸ್ಟ್ ವಂಡರ್. ಅಂದ್ರೆ ಅಳಿವನ್ನ ಹೊಂದದೆ ಎಷ್ಟೊಂದು ವಿಚಾರಗಳು ಉಳಿತಾ ಬರುತ್ತಲ್ಲ, ಆತರ ಉಳಿದಂತಹ ಸಂದರ್ಭದಲ್ಲಿ ಏನು ಉಳ್ಕೊಂಡ್ ಬರುತ್ತೆ ಅವುಗಳು ಮಾತ್ರ ಏನಾಯ್ತು ಮಕ್ಕಳೇ, ಅದೇನೆ ಅತ್ಯದ್ಭುತವಾಗಿರ್ತಕ್ಕಂತಹ ಆಶ್ಚರ್ಯವಾಗಿರ್ತಕ್ಕಂತಹ ಒಂದು ವಸ್ತುಗಳು ಪ್ರಪಂಚದಲ್ಲಿ ಅಂತ ಹೇಳಿ ಅದಕ್ಕೆ ಯುಧಿಷ್ಠಿರ ಉತ್ತರವನ್ನ ಕೊಡ್ತಾನೆ. ಅಂದ್ರೆ ಯಮನ ದೃಷ್ಟಿಗೆ ಬೀಳದೆ ಉಳಿದಿರ್ತಕ್ಕಂತಹ ವಸ್ತುಗಳು ಅತ್ಯದ್ಭುತವಾಗಿರ್ತಕ್ಕಂಥದ್ದು ಅಂತ ಹೇಳಿ. ನೆಕ್ಸ್ಟ್, ದ ಯಕ್ಷ ಪೋಸ್ಡ್ ಮೆನಿ ಕ್ವೆಶನ್ಸ್. ನೋಡಿ, ಈ ರೀತಿಯಲ್ಲಿ ಸುಮಾರು ಪ್ರಶ್ನೆಗಳನ್ನ ಯಕ್ಷ ಯಾರಿಗೆ ಕೇಳ್ತಾನೆ, ಎಷ್ಟೊಂದು ಪ್ರಶ್ನೆಗಳನ್ನ ಕೇಳ್ತಾ ಬರ್ತಾನೆ. ಯಾರು? ಯಕ್ಷ ಯಾರಿಗೆ ಕೇಳ್ತಾನೆ? ಎಲ್ಲ ಯುಧಿಷ್ಠಿರನಿಗೆ ಕೇಳಿದಂತಹ ಸಂದರ್ಭದಲ್ಲಿ ಯುಧಿಷ್ಠಿರ ಆನ್ಸರ್ಡ್ ಆಲ್ ದ ಕ್ವೆಶನ್ಸ್. ಎಲ್ಲ ಪ್ರಶ್ನೆಗಳಿಗೂ ಉತ್ತರವನ್ನ ಕೊಡ್ತಾನೆ, ತೃಪ್ತಿಕರವಾದಂತಹ ಉತ್ತರಗಳನ್ನ ಕೊಡ್ತಾ ಬರ್ತಾನೆ. ಕೊಟ್ಟ ನಂತರ ಇನ್ ದ ಎಂಡ್ ದ ಯಕ್ಷ ಆಸ್ಕ್ಡ್. ಫೈನಲಿ ಮಕ್ಕಳ, ಇಲ್ಲಿ ಕೊನೆಯದಾಗಿ ಯಕ್ಷ ಕೇಳ್ತಾನೆ. ಯಕ್ಷ ಆಸ್ಕ್ಡ್ ಯುಧಿಷ್ಠಿರ ವಾಟ್ ಹಿ ಆಸ್ಕ್ಡ್, ಓ ಕಿಂಗ್, ಒನ್ ಆಫ್ ಯುವರ್ ಡೆಡ್ ಬ್ರದರ್ಸ್ ಕ್ಯಾನ್ ನೌ ಬಿ ರಿವೈವ್ಡ್. ಕೊನೆಯದಾಗಿ ಕೇಳ್ತಾನೆ, ಸತ್ತಿರ್ತಕ್ಕಂತಹ
ಈ ಸತ್ತಿರುವಂತಹ ನಿನ್ನ 4 ಜನ ಸಹೋದರರಲ್ಲಿ ನಾನು ಬೇಕಾದ್ರೆ ಯಾರಾದ್ರೂ ಒಬ್ಬರನ್ನ ಬದುಕಿಸಬಲ್ಲೆ. ಒನ್ ಆಫ್ ಯುವರ್ ಡೆಡ್ ಬ್ರದರ್ಸ್ ಕ್ಯಾನ್ ನೌ ಬಿ ರಿವೈವ್ಡ್. ಅದರಲ್ಲಿ ಯಾರನ್ನಾದ್ರೂ ಒಬ್ಬರನ್ನ ನಾನು ಬೇಕಾದ್ರೆ ಬದುಕಿಸಬಲ್ಲೆ. whom do you want revived? ನೋಡಿ, ರಿವೈವ್ಡ್ ಮೀನ್ಸ್ ಟು ಬ್ರಿಂಗ್ ಬ್ಯಾಕ್. ರಿವೈವ್ಡ್ ಮೀನ್ಸ್ ಟು ಬ್ರಿಂಗ್ ಬ್ಯಾಕ್ ಟು ಲೈಫ್ ಅಂತ ಹೇಳಿ. ಅಂದ್ರೆ ಮತ್ತೆ ನಾನು ಬೇಕಾದ್ರೆ ಬದುಕಿಸಬಲ್ಲೆ, ಯಾರನ್ನು ಬದುಕಿಸ್ಲಿ ಅಂತ ಕೇಳುವಂತಹ ಸಂದರ್ಭದಲ್ಲಿ he shall come back to life. ಬೇಕಾದ್ರೆ ಬದುಕುವಂತಹ ಸಾಧ್ಯತೆ ಇದೆ, ಯಾರನ್ನು ನಾನು ಬದುಕಿಸ್ಲಿ ಅಂತ ಹೇಳುವಂತಹ ಸಂದರ್ಭದಲ್ಲಿ ಯುಧಿಷ್ಠಿರ ಥಾಟ್ ಫಾರ್ ಎ ಮೊಮೆಂಟ್ and then replied. ನೋಡಿ, ಯುಧಿಷ್ಠಿರ ಕೆಲವು ಸೆಕೆಂಡ್ಸ್, ಕೆಲವು ನಿಮಿಷಗಳವರೆಗೆ ಅವನು ಯೋಚನೆ ಮಾಡ್ತಾನೆ. ಯೋಚನೆ ಮಾಡಿ then he replied, may the cloud complexioned, lotus-eyed, broad-chested and long-armed Nakula, lying like a fallen ebony tree, arise. ನೋಡಿ, ಎಷ್ಟು ಚೆನ್ನಾಗಿ ಹೇಳ್ತಾನೆ. ಯಾರನ್ನ ಕೇಳ್ಕೊಂಡ ಯುಧಿಷ್ಠಿರ ಬದುಕೋ ಹಾಗೆ ಅಂತ ಹೇಳಿದ್ರೆ, ಮೇ ದ ಕ್ಲೌಡ್ ಕಾಂಪ್ಲೆಕ್ಷನ್. ನೋಡಿ, ಮೋಡದ ರೀತಿಯಲ್ಲಿ ಬಣ್ಣವನ್ನ ಹೊಂದಿರತಕ್ಕಂತ, ಕಾಂಪ್ಲೆಕ್ಷನ್ ಅಂದ್ರೆ ಕಲರ್, ಕಾಂಪ್ಲೆಕ್ಷನ್ ಅಂದ್ರೆ ಏನು, ಕಲರ್, ಬಣ್ಣ, ಮೋಡದ ಬಣ್ಣವನ್ನ ಹೊಂದಿರತಕ್ಕಂತ, ಲೋಟಸ್ ಐಡ್, ಅಗಲವಾದ ಕಮಲದ ಕಣ್ಣುಗಳನ್ನ ಹೊಂದಿರುವಂತಹ, ಬ್ರಾಡ್ ಚೆಸ್ಟೆಡ್, ಅಗಲವಾದ ಎದೆಯನ್ನ ಹೊಂದಿರತಕ್ಕಂತಹ, ಲಾಂಗ್ ಆರ್ಮ್ಡ್ ನಕುಲ, ದೊಡ್ಡ ಭುಜಗಳನ್ನ ಹೊಂದಿರತಕ್ಕಂತಹ ನಕುಲ ಬದುಕಿ ಉಳಿಯಲಿ. ಲೈನ್ ಲೈಕ್ ಎ ಫಾಲನ್ ಎಬೋನಿ ಟ್ರೀ, ಇಲ್ಲಿ ಮಲಗಿ ಬಿದ್ದಿದ್ದಾನೆ, ಎಬೋನಿ ಮರದ ಹಾಗೆ ಮಲಗಿ ಬಿದ್ದಿರ್ತಕ್ಕಂತಹ ನಕುಲ ಅವನು ಮತ್ತೆ ಹುಟ್ಟಿ ಬರುವಾಗ್ಲಿ ಅಂತ ಹೇಳ್ಬಿಟ್ಟು ಕೇಳ್ಕೊಳ್ತಾನೆ. ದ ಯಕ್ಷ ವಾಸ್ ಪ್ಲೀಸ್ಡ್ ಅಟ್ ದಿಸ್. ಯಕ್ಷನಿಗೆ ಬಹಳ ಖುಷಿ ಆಗುತ್ತೆ, ಎಷ್ಟು ಚೆನ್ನಾಗಿ ಇವನು ಉತ್ತರವನ್ನ ಕೊಟ್ಟಲ್ಲ, ನಕುಲ ಮತ್ತೆ ಇಲ್ಲಿ ಹುಟ್ಟಿ ಬರ್ಲಿ ಅಂತ ಕೇಳ್ಕೊಳ್ತಾ ಇದ್ದಾನಲ್ಲ ಅಂತ ಹೇಳಿ ಇವನಿಗೆ ಬಹಳ ಖುಷಿ ಆಗ್ತದೆ. ದ ಯಕ್ಷ ವಾಸ್ ಪ್ಲೀಸ್ಡ್, ತುಂಬಾ ಖುಷಿ ಆಗುತ್ತೆ ಅವನಿಗೆ ಯಕ್ಷನಿಗೆ. ಅಂಡ್ ದಿಸ್ ಅಂಡ್ ಆಸ್ಕ್ಡ್ ಯುಧಿಷ್ಠಿರ, ಮತ್ತೆ ಯುಧಿಷ್ಠಿರನ್ನ ಕೇಳ್ತಾನೆ, why did you choose Nakula in preference to Bhima who has the strength of 16,000 elephants? ನೋಡಿ, ಎಷ್ಟು ಚೆನ್ನಾಗಿ ಕೇಳ್ತಾನೆ. why did you choose Nakula? ಯಾಕೆ ನೀನು ನಕುಲನನ್ನ ಆಯ್ಕೆ ಮಾಡ್ಕೊಂಡೆ? ಇನ್ ಪ್ರಿಫರೆನ್ಸ್ ಟು ಭೀಮಾ, ಯಾಕೆ ನೀನು ಭೀಮನನ್ನ ಆಯ್ಕೆ ಮಾಡ್ಕೊಳ್ಳಿಲ್ಲ? why did you choose Nakula in preference to Bhima? Because Bhima is having the strength of 16,000 elephants. ಭೀಮನ ಹತ್ರ 16,000 ಆನೆಗಳಿಗೆ ಇರುವಷ್ಟು ಶಕ್ತಿ ಇದೆ ಅವನ ಹತ್ರ. ಅಂತ ಭೀಮನನ್ನ ಆಯ್ಕೆ ಮಾಡ್ಕೊಂಡೆ, ಯಾಕೆ ನೀನು ನಕುಲನನ್ನ ಆಯ್ಕೆ ಮಾಡ್ಕೊಂಡೆ ಅಂತ ಹೇಳಿ ಯುಧಿಷ್ಠಿರನ ಕೇಳಿದಾಗ, ಐ ಹ್ಯಾವ್ ಹರ್ಡ್ ದಟ್ ಭೀಮಾ ಇಸ್ ಮೋಸ್ಟ್ ಡಿಯರ್ ಟು ಯು. ಮತ್ತೆ ಯಕ್ಷ ಹೇಳಿದ್ರೆ, ನಾನು ತುಂಬಾ ಕೇಳಲ್ಪಟ್ಟಿದ್ದೀನಿ, ನಿನಗೆ ಭೀಮನ ಕಂಡರೆ ಬಹಳ ಪ್ರೀತಿ ಅಂತ ಹೇಳಿ ಕೇಳಿದ್ದೀನಿ ನಕುಲನಿಗಿಂತ, ಆದ್ರೂ ಸಹ ನೀನು ಉಳಿಸ್ಕೊಳ್ಳುವಂತಹ ವಿಚಾರ ಬಂದಾಗ ಯಾಕೆ ನೀನು ನಕುಲ ಬೇಕು ಭೀಮಾ ಬೇಡ ಅಂತ ಇಲ್ಲಿ ಹೇಳಿದೆ ಅಂತ ಕೇಳಿದಾಗ, ಅಂಡ್ ವೈ ನಾಟ್ ಅರ್ಜುನ? ಹೋಗ್ಲಿ, ಭೀಮ ಬೇಡ, ಇಲ್ಲಿ ಅಟ್ಲೀಸ್ಟ್ ಅರ್ಜುನನಾರು ಉಳಿಸ್ಕೊಳ್ಬೋದಿತ್ತಲ್ಲ, ಯಾಕೆ ಅರ್ಜುನನ ಹೆಸರು ಹೇಳಿಲ್ಲ? ಹೂಸ್ ಪ್ರಾವಿಸ್ ಇನ್ ಆರ್ಮ್ಸ್ ಇನ್ ಯುವರ್ ಪ್ರೊಟೆಕ್ಷನ್. And the prowess means great skill at doing something. ಅಂದ್ರೆ ಅರ್ಜುನ ಅದ್ಭುತವಾದಂತಹ ಒಂದು ಕೌಶಲ್ಯವನ್ನ ಹೊಂದಿದ್ದಾರೆ. ಅವನು ಏನೇ ಕೆಲಸಗಳನ್ನ ಮಾಡ್ಲಿ, ಏನನ್ನೇ ಮಾಡ್ಲಿ, ಅದ್ಭುತವಾದ ಕೌಶಲ್ಯವನ್ನ ಹೊಂದಿರತಕ್ಕಂತಹ ವ್ಯಕ್ತಿ ಯಾರಪ್ಪ ಅಂದ್ರೆ ಅರ್ಜುನ. ಸೊ ಇಂತಹ ಅರ್ಜುನನ್ನ ಈಸ್ ಹ್ಯಾವಿಂಗ್ ದ ಗ್ರೇಟ್ ಪ್ರಾವೆಸ್ ಇನ್ ಹಿಸ್ ಆರ್ಮ್ಸ್. ಆದ್ರೆ ಅವನ ಭುಜಗಳಲ್ಲಿ ಅದ್ಭುತವಾದಂತಹ ಒಂದು ಶಕ್ತಿ ಇದೆ. ಅಂತಹ ವ್ಯಕ್ತಿಯನ್ನು ಸಹ ನೀನು ಉಳಿಸಿಕೊಳ್ಳುವಂತಹ ಪ್ರಯತ್ನವನ್ನ ಮಾಡ್ಲಿಲ್ವಲ್ಲ, ಯಾಕೆ ಅಂತ ಕೇಳುವಂತಹ ಸಂದರ್ಭದಲ್ಲಿ ಯುಧಿಷ್ಠಿರ ನೋಡಿ ಉತ್ತರವನ್ನ ಹೇಳ್ತಾನೆ, ಟೆಲ್ ಮೀ ವೈ ಯು ಚೂಸ್ ನಕುಲ ರಾದರ್ ದಾನ್ ಐದರ್ ಆಫ್ ದೀಸ್ ಟು. ಕೊನೆಯದಾಗಿ ನೀನು ಹೇಳು, ಯಾಕೆ ನಕುಲನ ಆಯ್ಕೆ ಮಾಡ್ಕೊಂಡೆ ಈ ಎಲ್ಲ ವ್ಯಕ್ತಿಗಳನ್ನ ಬಿಟ್ಟು, ನನಗೆ ಎಕ್ಸಾಕ್ಟ್ ಆಗಿರ್ತಕ್ಕಂಥ ಉತ್ತರವನ್ನ ಹೇಳು ಅಂತ ಕೇಳಿದಂತಹ ಸಂದರ್ಭದಲ್ಲಿ ಯುಧಿಷ್ಠಿರ ರಿಪ್ಲೈ. ನೋಡಿ ಮಕ್ಕಳ, ಯುಧಿಷ್ಠಿರ ಹೇಳ್ತಾನೆ, ಯುಧಿಷ್ಠಿರ ಏನಂತ ಹೇಳ್ತಾನೆ, ಓ ಯಕ್ಷ, ಕುಂತಿ ಅಂಡ್ ಮಾದ್ರಿ ವರ್ ದ 2 wives ಆಫ್ ಮೈ ಫಾದರ್. ನೋಡಿ, ಕುಂತಿ ಮತ್ತೆ ಮಾದ್ರಿ, ಓ ಯಕ್ಷನೇ ಕೇಳಿಲಿ, ನಾನು ಹೇಳ್ತಾ ಇದೀನಿ ಯಾಕೆ ಅಂತ ಹೇಳ್ಬಿಟ್ಟು, ಕುಂತಿ ಮತ್ತೆ ಮಾದ್ರಿ ಇದಾರಲ್ಲ, ಫಾರ್ ದ 2 wives ಆಫ್ ಮೈ ಫಾದರ್, ನನ್ನ ತಂದೆಗೆ ಇದ್ದಂತಹ 2 ಹೆಂಡತಿಯರ ಹೆಸರೇನಪ್ಪ ಅಂದ್ರೆ ಕುಂತಿ ಮತ್ತೆ ಮಾದ್ರಿ ಅಂತ ಹೇಳಿ. ಸೊ ಆ 2 ಹೆಂಡತಿಯರಿಗೆ ಹುಟ್ಟಿರ್ತಕ್ಕಂತಹ ಮಕ್ಕಳು ನಾವೆಲ್ಲ ಸಹ, ಐ ಸನ್ ಆಫ್ ಕುಂತಿ, ನಾನು ಕುಂತಿಯ ಮಗ. ಯಾರಿಗೆ ಕುಂತಿಯ ಮಗ? ಯುಧಿಷ್ಠಿರ. ಕುಂತಿಯ ಮಗ ಯಾರು? ಯುಧಿಷ್ಠಿರ. ಐ ಆಮ್ ಸರ್ವೈವಿಂಗ್, ಕುಂತಿಯ ಮಗನಾಗಿರ್ತಕ್ಕಂಥ ಯುಧಿಷ್ಠಿರನಾಗಿರ್ತಕ್ಕಂಥ ನಾನೀಗ ಬದುಕಿ ಉಳ್ಕೊಂಡಿದ್ದೇನೆ. ಅಂಡ್ ಸೊ ಹಾಗಾಗಿ ಶಿ ಈಸ್ ನಾಟ್ ಕಂಪ್ಲೀಟ್ಲಿ ಬೆರಿಯೋಡ್. ಸೊ ಹಾಗಾಗಿ ಅವಳು ಸಂಪೂರ್ಣವಾಗಿ, ಕುಂತಿ ಇಲ್ಲಿ ಸಂಪೂರ್ಣವಾಗಿ ಅಳಿದು ಹೋಗಿಲ್ಲ, ಅವಳು ಬದುಕಿದ್ದಾಳೆ ಅನ್ನೋ ಒಂದು ಅರ್ಥವೇ ಇಲ್ಲಿ ಬರ್ತದೆ. ಬಿಕಾಸ್ ಅವಳ ಮಗ, ಕುಂತಿಯ ಮಗ ನಾನು ಬದುಕಿದ್ದೀನಿ, ಆ ಕಾರಣದಿಂದ. ಸೊ ಟು ಬಿ ಫೇರ್, ಇಲ್ಲಿ ನಿಜವಾಗ್ಲೂ ನ್ಯಾಯವಾಗಿರ್ತಕ್ಕಂಥ ವಿಚಾರ ಏನಪ್ಪಾ ಅಂತಂದ್ರೆ, ಐ ಆಸ್ ದಟ್ ಮಾದ್ರಿ ಸನ್ ನಕುಲ ಬಿ ರಿವೈರ್ಡ್. ನಿಜವಾಗ್ಲೂ ಇಲ್ಲಿ ನ್ಯಾಯ ಏನಪ್ಪಾ ಅಂತಂದ್ರೆ, ಈಗ ನಾನು ಮಾದ್ರಿಯ ಮಗನಾಗಿರ್ತಕ್ಕಂಥ ನಕುಲನೇ ಉಳ್ಕೊಳ್ಳಿ ಅಂತ ಹೇಳಿ ನಾನಿಲ್ಲಿ ನಿನ್ ಮುಂದೆ ಕೇಳ್ಕೊಳ್ಬೇಕಾಗತ್ತೆ ಯಕ್ಷ ಅಂತ ಹೇಳ್ತಾನೆ. ಬಿ ರಿವೈರ್ಡ್, ಅವನೇ ಬದುಕಿ ಉಳಿಲಿ ಅಂತ ಹೇಳಿ ಹೇಳ್ಬೇಕಾಗತ್ತೆ ಅಂತ ಹೇಳಿದಾಗ, ದ ಯಕ್ಷ ವಾಸ್ ಪ್ಲೀಸ್ಡ್ ವಿತ್ ಯುಧಿಷ್ಠಿರಸ್ ಇಂಪಾರ್ಶಿಯಾಲಿಟಿ. ಸಿ, ದ ಯಕ್ಷ ವಾಸ್ ಪ್ಲೀಸ್ಡ್, ಯಕ್ಷನಿಗೆ ಬಹಳ ಖುಷಿ ಆಗತ್ತೆ. ಎಷ್ಟೊಂದು ನೋಡಿ, ಪಾರ್ಶಿಯಲ್
ಇಂಪಾರ್ಷಿಯಲ್, ಪಕ್ಷಪಾತ. ಪಾರ್ಷಿಯಲ್ ಅಂದ್ರೆ ಪಕ್ಷಪಾತ, ಇಂಪಾರ್ಷಿಯಲ್ ಪಕ್ಷಪಾತ ರಹಿತವಾಗಿ ಎಷ್ಟು ಚೆನ್ನಾಗಿ ಉತ್ತರವನ್ನ ಕೊಟ್ಟನಲ್ಲ ಯುಧಿಷ್ಠಿರ ಅಂತ ಹೇಳಿ ನಿಮಗೆ ಬಹಳ ಖುಷಿ ಆಗುತ್ತೆ. ದ ಯಕ್ಷ ವಾಸ್ ಪ್ಲೇಸ್ಡ್ ವಿತ್ ಯುಧಿಷ್ಠಿರಾಸ್ impartiality and granted that all his brothers would come back to life. ನೋಡಿ, ಇವನ ಒಂದು ಪಕ್ಷಪಾತ ರಹಿತತೆಯನ್ನು ನೋಡ್ಬಿಟ್ಟು ಅವನು 4 ಜನ ಸಹೋದರರನ್ನು ಸಹ ಒಟ್ಟಿಗೆ ಬದುಕಿಸುವಂತಹ ಕೆಲಸವನ್ನ ಮಾಡ್ತಾನೆ. ಸೊ ನಕುಲ, ಸಹದೇವ, ಅರ್ಜುನ ಅಂಡ್ ಭೀಮ 4 ಜನ ಸಹ ಇಲ್ಲಿ ಬದುಕಿ ಉಳ್ಕೊಳ್ತಾರೆ. ಕೊನೆಯದಾಗಿ 4 ಜನ ಸಹ ಉಳಿಸ್ಕೊಳ್ತಕ್ಕಂಥ ಕೆಲಸವನ್ನ ಯುಧಿಷ್ಠಿರ ಮಾಡ್ತಾನೆ. ನೆಕ್ಸ್ಟ್, ಇಟ್ ವಾಸ್ ಯಮ ದ ಲಾರ್ಡ್ ಆಫ್ ಡೆತ್ ಹೂ ಹ್ಯಾಡ್ ಟೇಕನ್ ದ ಫಾರ್ಮ್. ಈ ರೀತಿಯಲ್ಲಿ ನಕುಲ, ಭೀಮ, ಅರ್ಜುನ, ಸಹದೇವ 4 ಜನ ಸಹ ಉಳ್ಕೊಳ್ಳುವಂತಹ ಒಂದು ಸಂದರ್ಭ ಬರುತ್ತೆ. ಯುಧಿಷ್ಠಿರ ಈ ರೀತಿಯಲ್ಲಿ 4 ಜನ ಸಹ ಉಳಿಸ್ಕೊಳ್ತಾನೆ. ಇಟ್ ವಾಸ್ ಯಮ ದ ಲಾರ್ಡ್ ಆಫ್ ಡೆತ್. ಇಟ್ ವಾಸ್ ಯಮ ದ ಲಾರ್ಡ್ ಆಫ್ ಡೆತ್ ಹೂ ಹ್ಯಾಡ್ ಟೇಕನ್ ದ ಫಾರ್ಮ್ ಆಫ್ ದ ಡಿಯರ್. ನೋಡಿ, ಕೊನೆಯಲ್ಲಿ ನೋಡಿ ಯಾರು ಹಾಗಾದ್ರೆ ಆ ಯಕ್ಷನ ಒಂದು ಪಾತ್ರವನ್ನ ನೋಡಿ. ಇಟ್ ವಾಸ್ ಯಮ, ಯಮನೇ ಇಲ್ಲಿ ದ ಲಾರ್ಡ್ ಆಫ್ ಡೆತ್. ಯಾರು ಇಲ್ಲಿ ಯಮ ಅಂದ್ರೆ ಲಾರ್ಡ್ ಆಫ್ ಡೆತ್, ಸಾವಿನ ಒಂದು ದೊರೆ ಅಂತ ಯಮ. ಯಮನೇ ಇಲ್ಲಿ ಯಕ್ಷನ ಪಾತ್ರವನ್ನ ತೆಗೆದುಕೊಂಡಿರ್ತಕ್ಕಂಥದ್ದು. ಅವನ ರೂಪದಲ್ಲಿ ಬಂದು ಇಲ್ಲಿ ರೀತಿಯಲ್ಲಿ ಪ್ರಶ್ನೆಯನ್ನು ಯುಧಿಷ್ಠಿರನಿಗೆ ಕೇಳಿರ್ತಕ್ಕಂಥದ್ದು ನಮ್ಗೆ ಇಲ್ಲಿ ಗೊತ್ತಾಗುತ್ತೆ. ಹೂ ಹ್ಯಾಡ್ ಟೇಕನ್ ದ ಫಾರ್ಮ್ ಆಫ್ ದ ಡೀರ್. ಅವನು ಜಿಂಕೆಯ ರೂಪವನ್ನ ಧರಿಸಿ, ಅಂಡ್ ಯಕ್ಷ ಮೊದಲನೇದಾಗಿ ಜಿಂಕೆಯ ರೂಪವನ್ನ ಧರಿಸಿ ಎಲ್ಲರೂ ಸಹ ಕಾಡಿಗೆ ಬರುವ ಹಾಗೆ ಮಾಡ್ದ ಯಾರು, ಯಮ. ಆಮೇಲೆ ಜೊತೆಗೆ ಮತ್ತೆ ಈಗ ಯಕ್ಷನ ರೂಪವನ್ನ ಧರಿಸ್ಬಿಟ್ಟು ಈ ರೀತಿಯಲ್ಲಿ ಇವರಿಗೆಲ್ಲರೂ ಸಹ ನೀರನ್ನ ಕುಡಿಬೇಡ, ಈ ಪೂ ನಂದು ಅಂತ ಹೇಳಿ ಎಲ್ಲರೂ ಸಹ ಸಾಯುವ ಹಾಗೆ ಮಾಡ್ತಾನೆ. ಮತ್ತೆ ಯುಧಿಷ್ಠಿರ ಬಂದೆಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಹೇಳಿದಾಗ ಮತ್ತೆ ಬದುಕಿಸುವಂತಹ ಒಂದು ಕಾರ್ಯವನ್ನು ಸಹ ಹೇಗೆ ಅಂತ ಮಾಡ್ತಾನೆ. So that he might see his son Yudhishthira and test him. ಮತ್ತೆ ಅವನು ತನ್ನ ಮಗನಾಗಿರ್ತಕ್ಕಂಥ ಯುಧಿಷ್ಠಿರನ ಹೇಗೆ ಟೆಸ್ಟ್ ಮಾಡಿ ಅವನು ಎಕ್ಸಾಕ್ಟ್ ಆಗಿರ್ತಕ್ಕಂಥ ಉತ್ತರಗಳನ್ನ ಪಡ್ಕೊಳ್ತಾನೆ ಅಂತಕ್ಕಂಥದನ್ನ ಈ ಒಂದು ಪಾಠದಲ್ಲಿ ಮಕ್ಕಳೇ ನೀವೆಲ್ಲ ಸಹ ತಿಳ್ಕೊಳ್ತೀರಾ. ಫೈನಲಿ he embraced Yudhishthira and blessed him. ಕೊನೆಯದಾಗಿ ಯಕ್ಷ ಫಾರ್ಮ್ ಆಫ್ ಯಮ ಅವನೇನ್ ಮಾಡ್ತಾನೆ, ಕೊನೆಗೆ ಇವರನ್ನ ಹಗ್ ಮಾಡ್ಕೊಂಡು, ಎಂಬ್ರೇಸ್ ಮೀನ್ಸ್ ಹಗ್, ಅವನ್ನ ಹಗ್ ಮಾಡ್ಕೊಂಡು ತಪ್ಕೊಂಡು ಅವರಿಗೆ ಅವನು ಆಶೀರ್ವಾದವನ್ನ ಮಾಡ್ತಾನೆ, ಬ್ಲೆಸ್ ಮಾಡ್ತಾನೆ. ಯಮ said, ಯಮ ಕೊನೆಯದಾಗಿ ಹೇಳ್ತಾನೆ, ಓನ್ಲಿ ಎ ಫ್ಯೂ ಡೇಸ್ ರಿಮೈನ್ ಟು ಕಂಪ್ಲೀಟ್ ದ ಸ್ಟಿಪ್ಯುಲೇಟೆಡ್ ಪೀರಿಯಡ್ ಆಫ್ ಯುವರ್ ಎಕ್ಸೈಲ್ ಇನ್ ದ ಫಾರೆಸ್ಟ್. ನೋಡಿ, ಯಮ said, ಯಮ ಕೊನೆಯದಾಗಿ ಹೇಳ್ತಾನೆ, ಓನ್ಲಿ ಎ ಫ್ಯೂ ಡೇಸ್ ರಿಮೈನ್, ಇನ್ ಕೆಲವು ದಿನಗಳು ಬಾಕಿ ಇದೆ. ಆ ಕೆಲವು ದಿನಗಳು ಮುಗಿದ ನಂತರ ಟು ಕಂಪ್ಲೀಟ್ ದ ಸ್ಟಿಪ್ಯುಲೇಟೆಡ್ ಪೀರಿಯಡ್, ಇನ್ ಕೆಲವೇ ದಿನಗಳು ಬಾಕಿ ಇದೆ. ನೀವೇನು ಇಲ್ಲಿ ಕಾಡಿನಲ್ಲಿ ದಿನಗಳನ್ನ ಕಳೀತಾ ಇದ್ದೀರಿ, ಅಷ್ಟನ್ನು ಸಹ ಕಳೆಯಲಿಕ್ಕೆ ಕೆಲವೇ ದಿನಗಳ ಬಾಕಿ ಇದೆ. ಸೆಕ್ರೆಟರಿ ಪೀರಿಯಡ್ ಕಾಲಾವಧಿಯನ್ನು ಕಳೆಯಲಿಕ್ಕೆ ಆಫ್ ಯುವರ್ ಎಕ್ಸೈಲ್ ಇನ್ ದ ಫಾರೆಸ್ಟ್, ಗಡೀಪಾರ ಆಗಿದ್ದೀರಲ್ಲ ಅದನ್ನ ತಪ್ಪಿಸ್ಕೊಂಡು ಹೊರ ಬರಲಿಕ್ಕೆ ಕೆಲವೇ ದಿನಗಳ ಬಾಕಿ ಇದೆ. ದ 13th year will also pass by, 13ನೇ ವರ್ಷವೂ ಸಹ ಕಳೀತಾ ಬಂತು. ನನ್ ಆಫ್ ಯುವರ್ ಎನಿಮೀಸ್ ವಿಲ್ ಬಿ ಏಬಲ್ ಟು ಡಿಸ್ಕವರ್ ಯು, ನಿಮ್ಮ ಯಾವುದೇ ಶತ್ರು ಸಹ ನಿಮ್ಮನ್ನ ಕಂಡುಹಿಡಿಯಲಿಕ್ಕೆ ಸಾಧ್ಯ ಆಗ್ಲೇ ಇಲ್ಲ. ನೀವು ಈ ತರ ಕಾಡಿನಲ್ಲಿ ಜೀವನವನ್ನು ಮಾಡ್ತಾ ಇದ್ದೀರಿ ಅಂತ ಹೇಳಿ, ಯು ವಿಲ್ ಸಕ್ಸಸ್ಫುಲಿ ಫುಲ್ಫಿಲ್ ಯುವರ್ ಅಂಡರ್ಟೇಕಿಂಗ್. ಯು ವಿಲ್ ಸಕ್ಸಸ್ಫುಲಿ ಫುಲ್ಫಿಲ್ ಯುವರ್ ಅಂಡರ್ಟೇಕಿಂಗ್. ನೀವೇನು ಕಾಡಿಗೆ ಬಂದಿದ್ರಿ, ಇಲ್ಲಿ ಇದ್ರಿ, ಇದೆಲ್ಲ ಸಹ ನೀವು ಸಕ್ಸಸ್ಫುಲ್ ಆಗಿ ಯಶಸ್ವಿತವಾಗಿ ಕಂಪ್ಲೀಟ್ ಮಾಡಿದ್ರಿ. ಅಂಡ್ ಸೇಯಿಂಗ್ ದಿಸ್ ಹಿ ಡಿಸಪಿಯರ್ಡ್. ಈ ತರ ಹೇಳ್ತಾ ಯಮ ಏನ್ ಮಾಡ್ತಾನೆ, ಅವನು ಮಾಯವಾಗ್ಬಿಡ್ತಾನೆ. ಇಷ್ಟು ಬಂದು ಈ ಒಂದು ಪಾಠ. ಇಲ್ಲಿ ಈ ಒಂದು ಪಾಠದಲ್ಲಿ ಎನ್ಚಾಂಟೆಡ್ ಪೂಲ್ ಪಾಠದಲ್ಲಿ ಎನ್ಚಾಂಟೆಡ್ ಅಂತಂದ್ರೆ ಪ್ಲೇಸ್ಡ್ ಅಂಡರ್ ಎ ಮ್ಯಾಜಿಕ್ ಸ್ಪೆಲ್, ಒಂದು ಮಾಯೆ ಎನ್ನುವ ಹಾಗೆ ಈ ಒಂದು ಸ್ಟೋರಿ ಹೇಗೆ ಘಟಿಸ್ತಾ ಬಂತು ಅಂತ ಹೇಳಿ ಈ ಒಂದು ಪಾಠದಲ್ಲಿ ತಿಳ್ಕೊಳ್ತೀರಿ ಮಕ್ಕಳೇ. ನಾವು ಐ ಆಮ್ ಗೋಯಿಂಗ್ ಟು ಗಿವ್ ಯು ಸಮ್ ಆಫ್ ದ ಕ್ವೆಶ್ಚನ್ಸ್. ಯು ಟೇಕ್ ಡೌನ್ ಹೋಮ್ವರ್ಕ್ ಆಸ್ write down these 3 questions, children, and find out the answers for these 3 questions. The first question is, now I am reading the questions. What is that abandonment which man becomes loved by all? And the second question is, why did Yudhishthira choose Nakula in preference to Bhima? And the third question is, why did Yama take the form of a yaksha? So this is about the lesson, the enchanted pool. I hope I think you all understand thoroughly about this lesson. Thank you, children.